ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ರಚನಾ ಮಾತಾಡ್ತಾ ಇರೋದು. ಸೊ ಇವತ್ತು ನಮ್ಮ ಜೊತೆ ಒಬ್ರು ಸ್ಪೆಷಲ್ ಆ್ಯಂಡ್ ಬ್ಯೂಟಿಫುಲ್ ಗೆಸ್ಟ್ ಇದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ಸೋಣ. ನಮಸ್ತೆ ಮೇಡಮ್. ನಮಸ್ತೆ. ಡೆವಿಲ್ ಬಗ್ಗೆ ಒಂದ್ 2-3 ಕ್ವೆಶನ್ಸ್ ಹಾಗೂ ವಿಜಯಲಕ್ಷ್ಮಿ ಅವ್ರ ಬಗ್ಗೆ ಗೊತ್ತಿಲ್ಲದೆ ಇರೋ ಅಂತ ಕೆಲವು ಸೀಕ್ರೆಟ್ಸ್ ನ ಆಚೆ ತರೋಣ ಅಂತ. ಓಕೆ, ಸೀಕ್ರೆಟ್ಸ್ ಎಕ್ಸ್ಪೆಕ್ಟ್ ಮಾಡಬೇಡ, ಕ್ವೆಶನ್ಸ್ ಮಾತ್ರ ಕೇಳು, ಹೇಳ್ತೀನಿ ಅಷ್ಟೇ. ಓಕೆ, ಸೊ ಮೊದಲನೇ ಪ್ರಶ್ನೆ, ಅಭಿಮಾನಿಗಳ ಜೊತೆ ನೀವು ಕುತ್ಕೊಂಡು ಫಸ್ಟ್ ಶೋ ನರ್ತಕಿಲ್ ನೋಡಿದ್ರಿ. ಸೊ ಅದ್ರ ಎಕ್ಸ್ಪೀರಿಯನ್ಸ್ ಹೇಗಾಯ್ತು, ಹೇಗೆ ಅನಿಸ್ತು? ಆಕ್ಚುಲಿ ರಚನಾ, ಟು ಬಿ ಆನೆಸ್ಟ್, ಕರಿಯಾ ಮೂವಿಗೆ ಹೀಗೆ ಒಂದು ಶೋ ಹೋಗಿದ್ದೆ ಆಯ್ತಾ. ದಟ್ ವಾಸ್ ಬಿಫೋರ್ ಮ್ಯಾರೇಜ್. ಒಂದು ಶೋ ಪರ್ಟಿಕ್ಯುಲರ್ಲಿ ಫಾರ್ ಲೇಡೀಸ್ ಅಂತ ಹಾಕಿದ್ರು. ಬಿಕಾಸ್ ಆಗ ಟೈಮಲ್ಲಿ ಸ್ವಲ್ಪ ಕರಿಯಾ ಅಂತ ಅಂದ್ರೆ ಸ್ವಲ್ಪ ಮಾಸ್ ಬರೀ ಹುಡುಗರು ಬರ್ತಾರೆ ಅನ್ನೋ ವಿಚಾರಕ್ಕೋಸ್ಕರ ಪ್ರೊಡ್ಯೂಸರ್ ಪ್ಲಾನ್ಡ್ ಒನ್ ಇವೆಂಟ್ ಲೈಕ್ ದಿಸ್ ಓನ್ಲಿ ಫಾರ್ ಲೇಡೀಸ್ ಅಂತ. ಅದಕ್ಕೆ ನಾನು, ನಮ್ಮಮ್ಮ ಮತ್ತೆ ಮೈ ಮದರ್ ಇನ್ ಲಾ ವಿ ವೆಂಟ್. ಅದು ಬಿಟ್ಟರೆ ದ ನೆಕ್ಸ್ಟ್ ಒನ್ ಇಸ್ ದಿಸ್. ಆ್ಯಂಡ್ ಐ ನೆವರ್ ಎವರ್ ಡೇರ್ಡ್ ಟು ಆಲ್ಸೋ ಈ ಥರ ಫಸ್ಟ್ ಡೇ ಫಸ್ಟ್ ಶೋಗೆ ಹೋಗೋ ಅಂತ ಧೈರ್ಯನೂ ಮಾಡಿಲ್ಲ ನಾನು ಇಷ್ಟು ದಿನಗಳಲ್ಲಿ. ಬಟ್ ಲೆಟ್ ಮಿ ಟೆಲ್ ಯು, ದ ಎಕ್ಸ್ಪೀರಿಯನ್ಸ್ ವಾಸ್ ಟೂ ಗುಡ್. ತುಂಬಾ ಚೆನ್ನಾಗಿತ್ತು. ಐ ನೆವರ್ ಎಕ್ಸ್ಪೆಕ್ಟೆಡ್ ಈ ತರ ಇರುತ್ತೆ ಅಂತ. ಎಕ್ಸ್ಪೆಕ್ಟೆಡ್ ಜಾಸ್ತಿ ಜನ ಇರ್ತಾರೆ ಅದು ಇದು ಅಂತ, ಬಟ್ ಈ ತರ ಒಂದು ಓಪನಿಂಗ್ ಇರುತ್ತೆ, ಮತ್ತೆ ಈ ತರ ಒಂದು ಫ್ಯಾನ್ ಕ್ರೇಜ್ ಇರುತ್ತೆ, ಮತ್ತೆ ಈ ತರ ಒಂದು ಸೆಲೆಬ್ರೇಷನ್ ಇರುತ್ತೆ ಅಂತ ನಂಗೆ ಗೊತ್ತಿರ್ಲಿಲ್ಲ. ನೋಡಿದುಂಟು, ಬಟ್ ಅಲ್ಲಿ ಹೋಗಿ ಎಕ್ಸ್ಪೀರಿಯನ್ಸ್ ಮಾಡಿದ್ದು, ಲೈಕ್ ಐ ಕಾಂಟ್ ಪುಟ್ ಇಟ್ ಇನ್ ವರ್ಡ್ಸ್. ನಂಗೆ ಹೇಳಕ್ಕೂ ಬರ್ತಾ ಇಲ್ಲ. ಇಟ್ ವಾಸ್ ಸೋ ನೈಸ್. ತುಂಬಾ ಖುಷಿ ಆಯ್ತು ಅಂಡ್ ತುಂಬಾ ಚೆನ್ನಾಗಿತ್ತು. ನಾವು ಅಲ್ಲೇ ಇದ್ವಲ್ಲ, ಯು ವೆರಿ ಇಮೋಷನಲ್. ಸೊ ಅದನ್ನ ನೋಡಿ ಪಾಪ ಎಲ್ಲ ಕೂಗ್ತಾ ಇದ್ರು. ಅಂಡ್ ಪಾಪ ನನ್ಗೆ ತುಂಬಾ ನನ್ನ ಕರೆದು ಇದ್ ಮಾಡ್ತಿದ್ರು, ಕೂಗ್ತಿದ್ರು. ಅಂಡ್ ಬೇಜಾರಿತ್ತು, ದರ್ಶನ್ ವಾಸ್ ನಾಟ್ ಅರೌಂಡ್ ಅಲ್ಲಿ ಅಂತ. ಬಟ್ ಬೇಜಾರ್ ಇನ್ನೊಂದೇನಂದ್ರೆ, ಹಿ ಈಸ್ ನಾಟ್ ಹಿಯರ್ ಟು ವಿಟ್ನೆಸ್ ದಟ್ ಅಂತ. ಐ ಆಮ್ ಶ್ಯೂರ್ ಹಿ ವಿಲ್ ನೋ. ಬಟ್ ಅದು ಬೇಜಾರಿತ್ತು. ಬಟ್ ಫ್ಯಾನ್ಸ್ ಅದನ್ನೆಲ್ಲ ಕವರ್ ಮಾಡಿಬಿಟ್ಟು. ಡೆವಿಲ್ ಸಿನಿಮಾ ಇವಾಗ ಏನು ನೋಡ್ತಾ ಇದ್ದೀರಾ, ಇದ್ರ ಸಕ್ಸಸ್ ನಿಮ್ಗೆ ಎಷ್ಟು ಖುಷಿ ಆಗ್ತಾ ಇದೆ ಅಕ್ಕ? ನಾನು ಏನಂತ ಹೇಳಿ, ತುಂಬಾನೇ 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 ಖುಷಿ ಆಗ್ತಿದೆ. ಆ್ಯಂಡ್ ದರ್ಶನ್ ಇಲ್ಲದೇ ಇದ್ರೂ ಅವ್ರ ಫ್ಯಾನ್ಸ್ ಅವ್ರ ಫಿಲ್ಮ್ನ ಮತ್ತೆ ಅವ್ರನ್ನ ತಲೆ ಮೇಲೆ ಎತ್ಕೊಂಡು ಮೆರೆಸ್ತಾರೆ ಅನ್ನೋದಕ್ಕೆ ಇದು ಒಂದು, ಐ ಥಿಂಕ್ ದಿಸ್ ಇಸ್ ಎನ್ ಎಕ್ಸಾಂಪಲ್ ಅಂತ ಅನ್ಸುತ್ತೆ. ಯಾವಾಗ್ಲೂ ಇರ್ತಾರೆ, ಬಟ್ ದಿಸ್ ಟೈಮ್ ದೇ ವೆಂಟ್ ಓವರ್ ಬೋರ್ಡ್. ಅವ್ರ ಕೈಯಿಂದ ರೀಚ್ ಹೊರಗೆ ಬಂದು ಅವರು ಇದನ್ನೆಲ್ಲ ಮಾಡ್ತಿದ್ರು ಅಂತ ಅನ್ಸುತ್ತೆ. ಅಂಡ್ ಈಚ್ ಅಂಡ್ ಎವ್ರಿ ಥಿಯೇಟರ್ ಅಲ್ಲಿ ಇರ್ಬೋದು, ಹೋರ್ಡಿಂಗ್ ಇರ್ಬೋದು, ಅಥವಾ ಕಟ್ಔಟ್ಸ್ ಇರ್ಬೋದು, ಮತ್ತೆ ದೇ ಹ್ಯಾಡ್ ಪ್ಲಾನ್ ಸೋ ಮೆನಿ ಈವೆಂಟ್ಸ್. ನಂಗೆ ಐ ಆಮ್ ಅವೇರ್. ಅಂಡ್ ದರ್ಶನ್ ಅವ್ರಿಗೂ ನಾನು ಎಲ್ಲಾನು ಪ್ರಿಂಟ್ ಔಟ್ ತಗೊಂಡು ಯಾವ ಥಿಯೇಟ್ರಲ್ಲಿ ಯಾವ ಪ್ರೋಗ್ರಾಮ್ಸ್ ನಡೀತಾ ಇದೆ, ರಿಲೀಸ್ ದಿನ ಹೆಂಗಿರುತ್ತೆ ಅಂತ ಈವನ್ ದರ್ಶನ್ ಇಸ್ ಅವೇರ್. ಬಿಕಾಸ್ ಈಚ್ ಅಂಡ್ ಎವ್ರಿಥಿಂಗ್ ವಿ ಟುಕ್ ಅ ಪ್ರಿಂಟ್ ಔಟ್. ಅಂಡ್ ಆಮೇಲೆ ಯಾರ್ಯಾರು ಏನೇನ್ ಮಾಡ್ತಿದ್ದಾರೆ, ಯಾವ ತರ ಸೆಲೆಬ್ರೇಷನ್ ಪ್ಲಾನ್ ಆಗಿದೆ ಎಲ್ಲ ತಗೊಂಡೋಗಿ ನಾನು ಕೊಟ್ಟಿದ್ದೆ. ಸೊ ಅದನ್ನ ನೋಡಿ ಐ ಆಮ್ ಶ್ಯೂರ್ ಅವರಿಗೂ ಒಳಗೆ ತುಂಬಾ ಖುಷಿ ಆಗಿರುತ್ತೆ ಅಂತ. ನನ್ಗಂತೂ ತುಂಬಾ ಖುಷಿ ಆಗಿದೆ. ಖುಷಿ ಆಗ್ತಾ ಇದೆ. ನೋ ವರ್ಡ್ಸ್, ಜಸ್ಟ್ ಥ್ಯಾಂಕ್ ಯು ಅಂತ ಹೇಳ್ಬೋದು ಅಷ್ಟೇ ಅವರಿಗೆಲ್ಲ. ದಟ್ಸ್ ಅ ಸ್ಮಾಲ್ ವರ್ಡ್. ಅದಕ್ಕಿಂತ ಮೇಲೆ ಏನಾದ್ರೂ ದೊಡ್ಡ ವರ್ಡ್, ಪದ ಏನಾದ್ರೂ ನನಗೆ ಗೊತ್ತಿದ್ರೆ ಐ ವುಡ್ ಹ್ಯಾವ್ ಸೆಡ್ ದಟ್. ಬಟ್ ನನ್ನ ಹಾರ್ಟ್ ಫೆಲ್ಟ್ ಥ್ಯಾಂಕ್ ಯು ಫಾರ್ ಈಚ್ ಅಂಡ್ ಎವ್ರಿ ಒನ್. ಸೊ ಅಕ್ಕ, ಯಾವ ಸ್ಟಾರ್ ಹೀರೋಗೂ ಅಥವಾ ಬೇರೆ ಯಾವ ನಟರಿಗೂ ಈ ತರ ಒಂದು ಸಿನಿಮಾನ ಹಬ್ಬ ತರ ಐ ಡೋಂಟ್ ಥಿಂಕ್ ಫ್ಯಾನ್ಸ್ ಇಲ್ಲಿ ತನಕ ನಾನು ಸೆಲೆಬ್ರೇಟ್ ಮಾಡಿರೋದು ನಾನು ನೋಡಿಲ್ಲ. ಸೊ ಇದ್ರ ಬಗ್ಗೆ ನೀವು ಹೇಳೋದಾದ್ರೆ ಏನ್ ಗೊತ್ತಾ ರಚನಾ, ಫಾರ್ ಹಿಮ್ ಟು ರೀಚ್ ದಿಸ್ ಪ್ಲೇಸ್, ಫಾರ್ ಹಿಮ್ ಟು ಅಚೀವ್ ದಿಸ್, ಹೀಸ್ ಟೇಕನ್ 25 years. ಆ್ಯಂಡ್ ನಾನು ನೋಡ್ದಂಗೆ ದರ್ಶನ್ ವಾಸ್ ಲೈಕ್ ಫ್ರಮ್ ಸ್ಕ್ರಾಚ್ ಆಫ್ ಸೀನ್ ಹಿಮ್ ಆಯ್ತಾ. ಅವರು ತುಂಬಾ ಕಷ್ಟಪಟ್ಟು ಅಂಡ್ ಈಚ್ ಅಂಡ್ ಎವ್ರಿ ಫಿಲ್ಮ್ಗೂ ತುಂಬಾ ಡೆಡಿಕೇಶನ್. ಹೀಸ್ 100 ಅಲ್ಲ 1000% ಡೆಡಿಕೇಟೆಡ್ ಟು ಈಚ್ ಅಂಡ್ ಎವ್ರಿ ಮೂವಿ ಟಿಲ್ ಡೇಟ್ ಮಾಡ್ಕೊಂಡು ಬಂದಿದ್ದಾರೆ ಆಯ್ತಾ. ಸೊ ಅದು ಇಟ್ಸ್ ಅ ಸ್ಲೋ ಪ್ರೋಸೆಸ್. ಇವಾಗ ಬೇರೆಯವರು ಅದು ಐ ಡೋಂಟ್ ವಾಂಟ್ ಟು ಗೆಟ್ ಇನ್ ಟು ಇಟ್. ಬಟ್ ನಾನು ನೋಡಿರೋ ದರ್ಶನ್ ಹತ್ರದಿಂದ ಅವ್ರ ಪ್ರೊಫೆಷನ್ನ ದೇವ್ರಕ್ಕಿಂತ ಜಾಸ್ತಿ ಪೂಜೆ ಮಾಡ್ತಾರೆ. ಲೈಕ್ ಹಿ ಪ್ಲೇಸಸ್ ಇಟ್ ಇನ್ ದಟ್ ಪೊಸಿಷನ್. ಅಂಡ್ ಅವರಿಗೆ ಫ್ಯಾನ್ ಬೇಸ್, ಫ್ಯಾನ್ ಕ್ರಿಯೇಟ್ ಆಗಿರೋದು ವಿತ್ ಟೈಮ್ ಆಯ್ತಾ. ಸೊ ಅದನ್ನ ನೋಡಿದಾಗ ನಂಗೆ ತುಂಬಾ 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 ಖುಷಿ ಆಗುತ್ತೆ. ಅಂಡ್ ಐ ಫೀಲ್ ಹಿ ಇಸ್ ಬ್ಲೆಸ್ಡ್. ಏನೇ ಪ್ರಾಬ್ಲಮ್ಸ್ ಇರ್ಬೋದು ಲೈಫಲ್ಲಿ, ಸಿ ವಿ ಹ್ಯಾವ್ ಲಾಟ್ ಆಫ್ ಇಶ್ಯೂಸ್ ಇನ್ ಹಿಸ್ ಲೈಫ್. ಹಿ ಸೀನ್ ಲಾಟ್ ಆಫ್ ಹಾರ್ಡ್ ಥಿಂಗ್ಸ್, ಎಷ್ಟೊಂದು ಅಪ್ಸ್ ಆ್ಯಂಡ್ ಡೌನ್ಸು. ಬಟ್ ಸಮ್ವೇರ್ ಐ ಫೀಲ್ ಹೀಸ್ ಬ್ಲೆಸ್ಡ್
ಎಲ್ಲೋ ಒಂದ್ ಕಡೆ ಬ್ಲೆಸ್ಸಿಂಗ್ ಇರೋದ್ರಿಂದಾನೇ ಐ ಥಿಂಕ್ ಇಷ್ಟು ಜನದ ಪ್ರೀತಿ ಸಿಗಕ್ ಸಾಧ್ಯ. ಸಿ ನಮ್ಮ ಮನೆಯವ್ರು ಅಂದ್ರೆ ಮಾತ್ರ ನಾವು ಪ್ರೀತಿ ಮಾಡ್ತೀವಿ, ಸ್ವಲ್ಪ ಒಂದು ಹೊರಗಿನ ಜನ ಅಂದ್ರೆ ನಾವು ಅಷ್ಟು ಪ್ರೀತಿ ಕೊಡಲ್ಲ. ಬಟ್ ಫಾರ್ ದರ್ಶನ್ ಏನಾಗುತ್ತೆ, ಇಷ್ಟು ಜನ ಪ್ರೀತಿ ಬರ್ತಾ ಇದೆ ಅಂದ್ರೆ ಐ ಕೀಪ್ ಟೆಲ್ಲಿಂಗ್ ಹಿಮ್, ನೀನು ಪದೇ ಪದೇ ಹುಟ್ಟು ಬರ್ಬೇಕು ಅನ್ಸುತ್ತೆ ಈ ಋಣ ತೀರ್ಸಕ್ಕೆ. ಐ ಡೋಂಟ್ ನೋ ಫಾರ್ ಹೌ ಮೆನಿ ಜನ್ಮಾಸ್ ಯು ಹ್ಯಾವ್ ಟು ಕಮ್ ಬ್ಯಾಕ್ ಟು ದಿಸ್ ವರ್ಲ್ಡ್. ನೀನ್ ಅವ್ರು ಹೆಂಗ್ ತೀರಿಸ್ತೀಯ ನೀನು, ಅಂಡ್ ಯು ಆರ್ ಸೋ ಬ್ಲೆಸ್ಡ್ ಅಂತ ಯಾವಾಗ್ಲೂ ಹೇಳ್ತಾ ಇರ್ತೀನಿ. ಫಾರ್ ಅಸ್ ಅವ್ರ ಸೆಲೆಬ್ರಿಟೀಸ್ ಅಂತ ಅವ್ರು ಹೇಳ್ತಾರೆ, ಫಾರ್ ಅಸ್ ದೇ ಮೀನ್ ಅ ಲಾಟ್. ನಾವು ಮನೇಲಿ ಮಾತಾಡ್ಬೇಕಾದ್ರೂ ಈಗ್ಲೂ ಹೋಗ್ಬೇಕಾದ್ರೂ ನನ್ನ ಜೇಸಿಗೆ ಪದೇ ಹೇಳ್ತಾ ಇರ್ತೀನಿ, ಎಷ್ಟು ಬ್ಲೆಸ್ಡ್ ನೀನು, ಲೈಕ್ ಹೌ ಮಚ್ ಲವ್ ದೇ ಆರ್ ಶೋಯಿಂಗ್ ಇನ್ ಯುವರ್ ಆಬ್ಸೆನ್ಸ್ ಆಲ್ಸೋ, ದೇ ಸೆಲೆಬ್ರೇಟಿಂಗ್ ಯು, ಎಷ್ಟು ಇದು ಮಾಡ್ತಾರೆ, ಸಪೋರ್ಟ್ ಮಾಡ್ತಾರೆ ಅಂತ ಪದೇ ಹೇಳ್ತಿರ್ತೀನಿ ರಚನಾ. ಅಂಡ್ ವಿ ಫೀಲ್ ವೆರಿ ಬ್ಲೆಸ್ಡ್. ಐ ಫೀಲ್ ಹೀ ಈಸ್ ಅ ಬ್ಲೆಸ್ಡ್ ಸೋಲ್. ಎಕ್ಸಾಕ್ಟ್ಲಿ, ಹೀ ಈಸ್ ಅ ವೆರಿ ಬ್ಲೆಸ್ಡ್ ಸೋಲ್. ಓಕೆ. ಸೊ ಯೂಶ್ವಲಿ ಒಂದು ಥಿಯೇಟರ್ ಮುಂದೆ ಅಥವಾ ಮೇನ್ ಥಿಯೇಟರ್ ಮುಂದೆ ಈ ಥರ ಸೆಲೆಬ್ರೇಷನ್ ಮಾಡ್ತಾರೆ, ಎಲ್ಲ ಓಕೆ. ಬಟ್ ಸರ್ ಸಿನಿಮಾ ಅಂತ ಬಂದಾಗ ಅವ್ರ ಸೆಲೆಬ್ರಿಟೀಸ್ ಕರ್ನಾಟಕದಲ್ಲಿ ಎಷ್ಟೆಲ್ಲ ಥಿಯೇಟರ್ಸ್ ಇದೆ, ಎಲ್ಲಾದ್ರ ಮುಂದೆ ಬ್ಯಾನರ್ ಇಂದ ಹಿಡಿದು ಲೈಟಿಂಗ್ಸ್, ಅನ್ನ ಸಂತರ್ಪಣೆ, ಪ್ರತಿಯೊಂದು. ರೀಸೆಂಟ್ ಆಗಿ ನಾನು ಮೈಸೂರಲ್ಲಿ ನೋಡಿದ್ದೆ, ದುಡ್ಡಿಂದ ಹಾರ ಮಾಡಿ ಹಾಕಿದ್ದಾರೆ. ಸೊ ಅದು ಅಂದ್ರೆ ಅವ್ರಿಗೆ ಎಷ್ಟು ಮಟ್ಟಕ್ಕಾಗತ್ತೆ ಅಷ್ಟು ಮಟ್ಟದಲ್ಲಿ ಅವ್ರ ಅಭಿಮಾನನ ಎಷ್ಟು ಮಟ್ಟಕ್ಕೆ ತೋರ್ಸಕ್ಕಾಗತ್ತೆ ಪ್ರತಿಯೊಂದು ವೇಯಲ್ಲಿ ತೋರಿಸ್ತಾ ಇದ್ದಾರೆ. ಸೊ ಈ ತರ ಒಂದು ಸೆಲೆಬ್ರೇಷನ್ ನೋಡಿದಾಗ, ಅಭಿಮಾನಿಗಳು ಮಾಡ್ತಿರುವಂತ ಸೆಲೆಬ್ರೇಷನ್ ನೋಡಿದಾಗ ನಿಮಗೆ ಏನ್ ಅನ್ಸ್? ನಂಗೆ ಗೊತ್ತಿಲ್ಲ, ಮೇ ಬಿ ಈ ತರ ಇನ್ ರೀಸೆಂಟ್ ಟೈಮ್ಸ್ ಯಾವ ಹೀರೋಗೂ ಒಂದು ಫ್ಯಾನ್ ಬೇಸ್ ಅವರು ಹಿಂಗ್ ಮಾಡ್ತಾರೆ ಅಂತ. ಸಿ ಐ ಡೋಂಟ್ ವಾಂಟ್ ಟು ಕಮೆಂಟ್ ಬೇರೆಯವ್ರ ಬಗ್ಗೆ, ಬಟ್ ನನಗೆ ಗೊತ್ತಿಲ್ಲ. ಅಂಡ್ ಈ ತರ ಈಚ್ ಅಂಡ್ ಎವ್ರಿಥಿಂಗ್ ರಚನಾ, ಅವ್ರ ಪೋಸ್ಟರ್ಸ್ ಇರ್ಬೋದು, ಹೋರ್ಡಿಂಗ್ಸ್ ಇರ್ಬೋದು, ಈಚ್ ಅಂಡ್ ಎವ್ರಿ ಸಿಟೀಸ್ ಮತ್ತೆ ಚಿಕ್ಕ ಹಳ್ಳಿಗಳಲ್ಲಾಗ್ಲಿ, ತಾಲೂಕು ಈ ಕಡೆ ಎಲ್ಲ ಮಾಡ್ತಿರೋದಿದೆ ಅಲ್ಲ, ಲೈಕ್ ಅವ್ರವ್ರ ಕೈಯಲ್ಲಿ ಎಷ್ಟೆಷ್ಟು ಆಗುತ್ತೆ ಅವ್ರವರೇ ಹಾಕೊಂಡು ಅವ್ರವರೇ ಮಾಡ್ತಿದ್ದಾರೆ. ಲೈಕ್ ಇಟ್ಸ್ ನಾಟ್ ಲೈಕ್ ನಾವು ಅವರಿಗೆ ಏನಾದರೂ ದುಡ್ಡು ಕೊಟ್ಟು ಮಾಡಿ ಅಂತ ಹೇಳಿರೋದಾಗ್ಲಿ, ಅಥವಾ ನಾವಾಗ್ಲಿ ಇಷ್ಟು ಕೊಡ್ತೀವಿ ಇದನ್ನ ಮಾಡಿಸಿ ಅದನ್ನ ಮಾಡಿಸಿ, ನೆವರ್. ನಾನಾಗ್ಲಿ ದರ್ಶನ್ ಆಗ್ಲಿ, ನಾನು ಈ 25 years ಅಲ್ಲಿ ನೋಡಿರೋದ್ರಲ್ಲಿ ದರ್ಶನ್ ಅವರು ಯಾವತ್ತೂ ಅವ್ರ ಅಭಿಮಾನಿಗಳಿಗೆ ಇದನ್ನ ಮಾಡಿ ಅದನ್ನ ಮಾಡಿ ಈ ತರ ಸೆಲೆಬ್ರೇಟ್ ಮಾಡಿ ಅಂತ ನಾನಂತೂ ಹ್ಯಾವ್ ನಾಟ್ ವಿಟ್ನೆಸ್ಡ್. ಅಂದ್ರೆ ನಾನಂತೂ ನೋಡೇ ಇಲ್ಲ ಅದನ್ನ, ಅಂಡ್ ನನಗೆ ಗೊತ್ತೂ ಇಲ್ಲ. ಒಂದ್ ಖುಷಿ ಆಗುತ್ತೆ ಏನು ಅಂತ ಅಂದ್ರೆ, ಅವ್ರಾಗೆ ಅವ್ರ ಕಷ್ಟದ್ದು ಇದನ್ನ ದರ್ಶನ್ಗೋಸ್ಕರ ಹಾಕಿ ಇಷ್ಟೆಲ್ಲ ಮಾಡ್ತಾ ಇದಾರಲ್ಲ. ಸೊ ಈ ಕೆಲ್ಸಗಳಿಗೆ ಬೆಲೆನೇ ಕಟ್ಟಕ್ಕಾಗಲ್ಲ ರಚನಾ. ಓಕೆ. ಸೊ ಈಗ ಅಕ್ಕ, ದರ್ಶನ್ ಸರ್ ಅಭಿಮಾನಿಗಳ ಹತ್ರ ಮಾತಾಡಕ್ಕಾಗ್ತಿಲ್ಲ, ಅವ್ರನ್ನ ನೋಡಕ್ಕಾಗ್ತಿಲ್ಲ. ಸೊ ಈಗ ಅವ್ರ ವಾಯ್ಸ್, ಅವ್ರ ಮಾತು ಎಲ್ಲ ನೀವೇ ಆಗಿದ್ದೀರ. ಅದಕ್ಕೆ ಸಾಕ್ಷಿ ಅಂತ ನೀವು ಇವಾಗ ಅವ್ರ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ ಕೂಡ ನೀವೇ ಹ್ಯಾಂಡಲ್ ಮಾಡ್ತಾ ಇದ್ದೀರಾ. ಆ್ಯಂಡ್ ಇನ್ಫ್ಯಾಕ್ಟ್ ಎಲ್ಲದಕ್ಕಿಂತ ಹೆಚ್ಚಾಗಿ ಪ್ರಮೋಷನ್ಸ್ ಅಲ್ಲಿ ಭಾಗಿಯಾಗ್ತಾ ಇದ್ದೀರಾ. ಸೊ ಇದೆಲ್ಲ ನಿಮ್ಗೆ ಹಿಂಗೆ ಅನಿಸ್ತಾ ಇದೆ? ಸಿ ಇಟ್ಸ್ ಅ ಬಿಗ್ಗರ್ ರೆಸ್ಪಾನ್ಸಿಬಿಲಿಟಿ. ಸೊ ಅವ್ರ ಪ್ರೆಸೆನ್ಸ್ ಇಲ್ಲಿ ಇರಬೇಕು ಅನ್ನೋ ಒಂದೇ ಕಾರಣಕ್ಕೆ ಐ ಸ್ಟಾರ್ಟೆಡ್ ಹ್ಯಾಂಡ್ಲಿಂಗ್ ಹಿಸ್ ಸೋಷಿಯಲ್ ಮೀಡಿಯಾ. ಐ ಡೋಂಟ್ ವಾಂಟೆಡ್ ಟು ಪೋಸ್ಟ್ ಎನಿಥಿಂಗ್ ಇನ್ ಮೈ ಪೇಜ್. ನನ್ನ ಪೇಜಲ್ಲಿ ಹಾಕಿ ಆಮೇಲೆ ಶೇರ್ ಮಾಡೋದು ಅದು ಇಷ್ಟನೇ ಇರಲಿಲ್ಲ. ಸೊ ದಟ್ ಈಸ್ ಆಲ್ಸೋ ಒನ್ ಆಫ್ ದ ರೀಸನ್ ಅವ್ರ ಪೇಜ್ನ ನಾನೇ ಹ್ಯಾಂಡಲ್ ಮಾಡಿ ಅಪ್ಡೇಟ್ಸ್ನೆಲ್ಲ ಹಾಕ್ತಾ ಇದ್ರೆ ಹಿಸ್ ಪ್ರೆಸೆನ್ಸ್ ವಿಲ್ ಬಿ ಸೀನ್ ಅಂತ, ಅವ್ರು ನಮ್ಮ ಜೊತೆನೇ ಇದ್ದಾರೆ ಅಂತ ಫೀಲ್ ಮಾಡ್ಸೋದು. ಅಂಡ್ ಆಮೇಲೆ ಎವ್ರಿ ಅಪ್ಡೇಟ್, ಮೂವಿ ಅಪ್ಡೇಟ್ಸ್ ನಾನು ಹೋದಾಗೆಲ್ಲಾನು ರಚನಾ, ಐ ಗಿವ್ ಎಮ್ ಎವ್ರಿಥಿಂಗ್. ಲೈಕ್ ಈಗ ಮೂವಿ ಪ್ರಮೋಷನ್ ರಿಲೀಸ್ಗಿಂತ ಮುಂಚೆನೂ ಲೈಕ್ ಹಿ ಆಸ್ಕ್ಡ್ ಮೀ ಏನ್ ನಡೀತಿದೆ, ಏನಿದೆ, ಏನಾಗ್ತಿದೆ. ಎವ್ರಿ ಟೈಮ್ ಅವ್ರ ಒಂದು ಕ್ವೆಶನ್ ಯಾವಾಗ್ಲೂ ಮೂವಿ ಹೆಂಗ್ ಬಂದಿದೆ, ಏನ್ ಮಾಡ್ತಿದ್ದಾರೆ, ಹೆಂಗ್ ನಡೀತಿದೆ ಪ್ರಿಪ್ರೇಷನ್ ಅಂತಾನೆ ಕೇಳ್ತಿದ್ರು. ಅಂಡ್ ಇವಾಗ ಯಾರ್ಯಾರ ಫ್ಯಾನ್ ಪೇಜಸ್ ಆಗ್ಲಿ ಏನೇನ್ ಮಾಡ್ತಿದ್ದಾರೆ, ಅಂಡ್ ಫ್ಯಾನ್ ಅಸೋಸಿಯೇಷನ್ಸ್ ಒಂದೊಂದು ಊರಲ್ಲಿ ಏನೇನ್ ಮಾಡ್ತಿದ್ದಾರೆ ಅದ್ರದ್ದೆಲ್ಲ ಡೀಟೇಲ್ಸ್, ಅದ್ರದ್ದು ಪ್ರಿಂಟ್ ಔಟ್ಸ್ ಅಂಡ್ ಕಲರ್ ಬೇಸಿಕಲಿ ಕಲರ್ ಪ್ರಿಂಟ್ ಔಟ್ಸ್ ಎಲ್ಲ ತಗೊಂಡೋಗಿ ನಾನು ದರ್ಶನ ಕೊಡ್ತಿದ್ದೆ. ಲೈಕ್ ಹಿ ವಾಸ್ ವೆರಿ ಮಚ್ ಅವೇರ್. ಇಲ್ಲಿ ಹೊರಗೆ ಏನೇನ್ ನಡೀತಿದೆ, ಏನೇನ್ ಆಗ್ತಿದೆ ಎಲ್ಲಾನು ಅವರಿಗೆ ಗೊತ್ತಿತ್ತು. ಅಂಡ್ ಒನ್ ಮೋರ್ ಥಿಂಗ್ ಐ ವಾಂಟ್ ಟು ಆ್ಯಡ್, ಫಿಲ್ಮ್ ರಿಲೀಸ್ ದಿನ ಯೂಶ್ವಲಿ ವಾರದಲ್ಲಿ ಅವ್ರು ನಂಗೊಂದು 2 times ಫೋನ್ ಮಾಡ್ತಾರೆ ಫ್ರಮ್ ದ ಲ್ಯಾಂಡ್ಲೈನ್. ಅದರಲ್ಲಿ ಫೋನ್ ಮಾಡಿದಾಗ ಯೂಶ್ವಲಿ ಡಸಂಟ್ ಕಾಲ್ ಮೀ ಇನ್ ದ ಆಫ್ಟರ್ನೂನ್ಸ್, ಯೂಶ್ವಲಿ ಮಾಡಲ್ಲ ಅವರು, ಈವ್ನಿಂಗ್ಸ್ ಮಾಡ್ತಾರೆ. ಆಫ್ಟರ್ನೂನ್ಸ್ ಅವತ್ತು ಸ್ಪೆಷಲಿ ಫಿಲ್ಮ್ ರಿಲೀಸ್ ದಿನ ಹಿ ನ್ಯೂ 6:30 ಶೋಗೆ ಹೋಗ್ತಾ ಇದ್ದೀನಿ ನಾನು ಅಂತ ಅದೆಲ್ಲ ಹೇಳೇ ಬಂದಿದೆ. ಅವತ್ತು ಸ್ಪೆಷಲಿ ಹಿ ಕಾಲ್ ಮಿ ಅಟ್ 12 o'clock. ಫಸ್ಟ್ ಥಿಂಗ್ ರಚನಾ ಫೋನ್ ಮಾಡಿದಾಗ ಅವ್ರು ಕೇಳಿದ್ದು, ಹೇಗಿದೆ ವಿಜಿ ಮೂವಿ ಜನ ಎಲ್ಲ ಎಂಜಾಯ್ ಮಾಡ್ತಾರಾ, ಮಜಾ ಮಾಡ್ತಾರಾ, ಆ್ಯಂಡ್ ಮೂವಿ ಹೆಂಗೆ ಬಂದಿದೆ, ಓವರ್ ಆಲ್ ಮೂವಿ ಹೆಂಗಿದೆ,
ಪ್ರೊಡ್ಯೂಸರ್ ಇಸ್ ಹ್ಯಾಪಿ. ಅವ್ರ ಕ್ವೆಶನ್ ಇಷ್ಟೇ ಇದ್ದಿದ್ದು ರಚನಾ, ಇಷ್ಟೇ ಇದ್ದಿದ್ದು. ಸೊ ಐ ಥಿಂಕ್ ಐ ಕೀಪ್ ಗಿವಿಂಗ್ ಹಿಮ್ ಅಪ್ಡೇಟ್ಸ್ ಎವ್ರಿಥಿಂಗ್, ಅಂಡ್ ಅವ್ರಿಗೆ ಎಲ್ಲದ್ರ ಬಗ್ಗೆ ನಾಲೆಜ್ ಇದೆ, ಹೊರಗೆ ಏನೇನು ನಡೀತಿದೆ ಏನು ಅಂತ ಎಲ್ಲಾನು ಅಪ್ಡೇಟ್ಸ್ ಕೊಡ್ತಾ ಇರ್ತೀನಿ ರಚನಾ. ಓಕೆ, ಹಾಗಾದ್ರೆ ಸೊ ಈ ಐಡಿಯಾನ ಅಂದ್ರೆ ಹಿಂಗ್ ಮಾಡು ಹಂಗ್ ಮಾಡು ಅಂತ ದರ್ಶನ್ ಸರ್ ಏನಾದ್ರು ನಿಮಗೆ ಹೇಳ್ಕೊಡ್ತಾ ಇದ್ರ, ಅಥವಾ ನೀವೇ ದರ್ಶನ್ ಸರ್ಗೆ ಓಕೆ ನಾವ್ ಹಿಂಗ್ ಮಾಡೋಣ ಅಂತ ನೀವಿಬ್ರು ಡಿಸ್ಕಸ್ ಮಾಡ್ತಾ ಇದ್ರ? ನೋ, ಆ ಥರ ಏನು ಡಿಸ್ಕಷನ್ ಇಲ್ಲ. ವೆನೆವರ್ ಐ ಗೋ ಟೆಲ್ ಹಿಮ್, he tells me, Viji, ನೋಡು, talk to Tashi Prakash, do something like this. And since I'm not there, ನಾನು ಹೊರಗಿದ್ದಿದ್ರೆ ಇಟ್ ಇಸ್ ಅ ಡಿಫರೆಂಟ್ ಇಶ್ಯೂ. ಈಗ ಐ ಆಮ್ ನಾಟ್ ದೇರ್, ಸೊ ನೋಡು ಏನೇನ್ ಮಾಡಕ್ ಸಾಧ್ಯ ಆಗುತ್ತೋ ಅಂತ ಹೇಳ್ತಾರೆ ಅಷ್ಟೇ. ಆಮೇಲೆ ಏನ್ ಗೊತ್ತಾ ರಚನಾ, ವೆನ್ ಹಿ ಆಸ್ಕ್ಡ್ ಅಲ್ಲ ಫೋನಲ್ಲಿ ಹೆಂಗ್ ಮಾಡ್ತಿದ್ದಾರೆ ಫ್ಯಾನ್ಸ್ ಎಲ್ಲ ಹೆಂಗ್ ಸೆಲೆಬ್ರೇಟ್ ಮಾಡ್ತಿದ್ದಾರೆ ಅಂತ ಕೇಳಿದಾಗ ನಾನು ಹೇಳ್ದೆ, ದೇರ್ ಆರ್ ರ್ಯಾಲೀಸ್ ಆರ್ಗನೈಸ್ ಮಾಡಿದ್ದಾರೆ, ಸುಮಾರು ಜನ ಫ್ಯಾನ್ ಅಸೋಸಿಯೇಷನ್, ಆಮೇಲೆ ಥಿಯೇಟರೇ ಕಾಣ್ತಿಲ್ಲ, ನಿಂದೆ ಹೋರ್ಡಿಂಗ್ಸ್ ಕಾಣ್ತಿದೆ, ಫುಲ್ ಕವರ್ ಮಾಡ್ಬಿಟ್ಟಿದ್ದಾರೆ ಅಂತ ಹೇಳ್ದೆ. ಅಂಡ್ ಸುಮಾರು ಕಡೆ ಹಬ್ಬದ ತರ ಒಂಥರ ಸೆಲೆಬ್ರೇಷನ್ ಲೈಕ್ ಆ ತರ ಮಾಡ್ತಿದ್ದಾರೆ, ಜಾತ್ರೆ ತರ ಅಂತ. ಹಿ ವಾಸ್ ವೆರಿ ಹ್ಯಾಪಿ. ಕೇಳಿ ಅವ್ರಿಗೆ ತುಂಬಾನೇ ಖುಷಿ ಆಯ್ತು. ಅಂಡ್ ಐ ಆಲ್ಸೋ ಟೋಲ್ಡ್ ಹಿಮ್, ಐ ಡೋಂಟ್ ನೋ ಏನ್ ಮಾಡಿದ್ಯಾ ಅಂತ ಈ ತರ ಫ್ಯಾನ್ಸ್ ಅಥವಾ ಈ ತರ ಜನಗಳನ್ನ ಪಡೆಯಕ್ಕೆ you're a truly blessed soul ಅಂತ ಹೇಳ್ದೆ. ಓಕೆ, ಸೊ ಸಿನಿಮಾದಲ್ಲಿ ನಿಮ್ ಫೇವ್ರೆಟ್ ಕ್ಯಾರೆಕ್ಟರ್ ಯಾವುದು? ಡೆವಿಲಾ, ಧನುಷಾ, ಕೃಷ್ಣನ, ಯಾರೇ ಆಗಿರ್ಬೋದು, ಯಾರು ನಿಮ್ ಫೇವ್ರೆಟ್? ಲೈಕ್ ಫಾರ್ ಮೀ I like both. Devil Ali, he looks very stylish, and look wise he's very nice. Krishna Ali has that innocent peddangadu, adella fun part. But I like both. It's difficult to choose. But if you have to choose one, pick ಮಾಡಲೇಬೇಕು ಅಂತಿದ್ರೆ I will which character? Pick Krishna only. Somebody soft and kind and nice and sweet. Not like Devil, but he's very hot and nice ಆತರ. But Krishna character choose ಮಾಡಿ. ಓಕೆ, ಸೊ ಡೆವಿಲ್ ಸಿನಿಮಾ ಶೂಟಿಂಗ್ ಟೈಮಲ್ಲಿ ಸರ್ ನಾವೆಲ್ಲ ಲಿಟ್ರಲಿ ಐ ವಾಸ್ ನೆಕ್ಸ್ಟ್ ಟು ಹಿಮ್ ಶೂಟಿಂಗ್ ಮಾಡ್ತಿರ್ಬೇಕಾದ್ರೆ ಅವ್ರಿಗೆ ಬೆನ್ನು ಬರ್ತಾ ಇತ್ತು. ಸೊ ತುಂಬಾ ಜನ ಅದ್ರ ಬಗ್ಗೆ ತುಂಬಾ ವೇಯಲ್ಲಿ ಅವ್ರವ್ರದೇ ಒಪಿನಿಯನ್ಸ್ ಇಟ್ರು. ಯಾರು ಏನ್ ನಡೀತಾ ಇದೆ ಒಬ್ರು ಪರ್ಸನಲ್ ಲೈಫಲ್ಲಿ ಏನ್ ಆಗ್ತಾ ಇದೆ ಯಾರು ಅದನ್ನ ಕೇಳಕ್ ಬರ್ದೆ ಅವ್ರವ್ರ ಒಪಿನಿಯನ್ಸ್ನ ಎಲ್ಲರೂ ಓಪನ್ ಆಗಿ ಡಿಸ್ಕಸ್ ಮಾಡಕ್ ಶುರು ಮಾಡಿದ್ರು. ಸೊ ಇದ್ರ ಬಗ್ಗೆ ನೀವು ಮಾತಾಡೋದಾದ್ರೆ, ಬಿಕಾಸ್ ಎಲ್ರಿಗಿಂತ ಹೆಚ್ಚಾಗಿ ನೋಡೋದು ನೀವು ಅವ್ರನ್ನ, ಸೊ ಅವ್ರ ಇನ್ಸೈಡ್ ಔಟ್ ಗೊತ್ತಿರ ಮಾತ್ರ. ಬೇಲಾದಾಗ ನಂಗೆ ರೆಡ್ ಫ್ಯೂ ಮೀಡಿಯಾ ಹೌಸಸ್ ಸೇಯಿಂಗ್ ನಾಟಕ ಮಾಡಿದ್ರು, ಅದಕ್ಕೆ ಬೇಲ್ ತಗೊಂಡ್ರು. ಆಮೇಲೆ ಸುಮಾರು ಕಡೆ ಈವನ್ ಐ ಥಿಂಕ್ ಕಾಮನ್ ಪೀಪಲ್ ಸ್ಟಾರ್ಟೆಡ್ ಸೇಯಿಂಗ್ ಬೇಲಿಗೋಸ್ಕರ ಇದ್ ಮಾಡಿದ್ರು ಅಂತ. ಆಕ್ಚುಲಿ ರಚನಾ ಅವರಿಗೆ ಬೆನ್ನೋವಿದೆ. ಲೈಕ್ ಯು ಕುಡ್ ಹ್ಯಾವ್ ಆಲ್ಸೋ ವಿಟ್ನೆಸ್ಡ್ ಅನ್ಸುತ್ತೆ ಸುಮಾರು ಸತಿ ಅವ್ರದ್ದು ಶೂಟಿಂಗ್ ಟೈಮಲ್ಲಿ. ಅಂಡ್ ಬಂದ್ಮೇಲೂ ಡಾಕ್ಟರ್ ಇನ್ಸಿಸ್ಟೆಡ್ ಫಾರ್ ಹಿಮ್ ಟು ಗೆಟ್ ಅ ಸರ್ಜರಿ. ಓಕೆ, ಬಟ್ ಅವ್ರು ಹೇಳಿದ್ ಒಂದೇ, ಡಾಕ್ಟರ್ ಯು ಹ್ಯಾವ್ ಟು ಟೇಕ್ ಲಾಟ್ ಆಫ್ ಬೆಡ್ ರೆಸ್ಟ್, ಲೈಕ್ 6 to 1 year ಬೇಕೇ ಬೇಕು, 6 months to 1 year ಬೇಕೇ ಬೇಕು ಬೆಡ್ ರೆಸ್ಟ್ ಅಂತ ಹೇಳಿದ್ರು. ಪ್ಲಸ್ ಅದ್ರ ಜೊತೆ ದ ಮೊಬಿಲಿಟಿ ವಿಲ್ ಬಿ ಲಿಟಲ್ ಲೋವರ್. ಮೊಬಿಲಿಟಿ ಲೈಕ್ ಇನ್ ದ ಸೆನ್ಸ್ ಹೀಸ್ ಇನ್ ಅ ಫೀಲ್ಡ್ ವೇರ್ ಡಾನ್ಸ್ ಮತ್ತೆ ಇದು ಫೈಟ್ ಇಸ್ ಕ್ವೈಟ್ ಕಾಮನ್ ಅವ್ರದ್ದು. ಸಿ ಹಿ ಡಸಂಟ್ ಡೂ 9 to 5 ಜಾಬ್ ಮಾಡಿಸ್ಕೊಂಡು 1-6 ತಿಂಗಳು ಬ್ರೇಕ್ ತಗೊಂಡು ತಿರ್ಗಾ ಹೋಗಿ ಕುರ್ಚಿ ಮೇಲೆ ಕೂತ್ಕೊಂಡು ಕೆಲಸ ಮಾಡೋ ತರ ಅವ್ರ ಪ್ರೊಫೆಷನ್ ಡಸಂಟ್ ask for that. Exactly. So his profession asks to be very active and moving, ಸಿಕ್ಕಾಪಟ್ಟೆ ಮೂವ್ಮೆಂಟ್ಸ್ ಇರೋದು and dance ಅದು ಇದು ಅಂತ. So he told me, Viji, ಒಂದು ಪ್ರಕಾಶ್ ಅವ್ರದ್ದು ಕಮಿಟ್ ಆಗಿದೆ ಅಲ್ಲ, ಅದನ್ನ ಮುಗಿಸ್ಬಿಡೋಣ ವಿಜಿ, ಲೆಟ್ಸ್ ನಾಟ್ ಡೂ ದ ಸರ್ಜರಿ ಹಿಯರ್, ವಿ ವಿಲ್ ಗೋ ಅಬ್ರಾಡ್. ಅದು ಪರ್ಮಿಷನ್ ತಗೊಂಡು ಐ ಇನ್ಫ್ಯಾಕ್ಟ್ ಕಾಂಟ್ಯಾಕ್ಟೆಡ್ ಒನ್ ಡಾಕ್ಟರ್ ಫ್ರಮ್ ಸಿಂಗಪೂರ್. ಓಕೆ, ಸೊ ಅವ್ರಿಗೆ ನಾನು ಕೇಳಿದ್ದೆ ಆಯ್ತಾ, ದೇರ್ ಇಸ್ ಲೈಕ್ ಲೇಸರ್ ಸರ್ಜರಿ ಏನೋ ಇದೆ ಅಂತ ಹೇಳಿದ್ರು. ಸಿ ಹಿಯರ್ ಇಟ್ ಇಸ್ ವೆರಿ ಮ್ಯಾನ್ಯುಯಲ್ ಸರ್ಜರಿ, ದೇರ್ ಇಸ್ ಅ ಲೇಸರ್ ಸರ್ಜರಿ ಅಂತ ನಾನು ಮಾತಾಡೂ ಇದ್ದೆ. ಬಟ್ ದರ್ಶನ್ ವಾಸ್ ಇನ್ಸಿಸ್ಟಿಂಗ್, ಅವ್ರ ಮೈಂಡಲ್ಲಿ ಒಂದೇ ಇದ್ದಿದ್ದು, ಅವ್ರು ಫಸ್ಟ್ ಈ ಮೂವಿ ಮುಗಿಸ್ಬಿಡ್ಬೇಕು, ಸಿನ್ಸ್ ಲಾಟ್ ಆಫ್ ಮನಿ ರೈಡಿಂಗ್ ಆನ್ ಹಿಮ್ ಅಂತ. ಹಿ ಸಮ್ಮನ್ ಹೂ ಥಿಂಕ್ಸ್, ನಾವು ತುಂಬಾ ಕಷ್ಟದಿಂದ ಬಂದಿರೋದಲ್ಲ ರಚನಾ, ವಿ ನೋ ಹೌ ಇಟ್ ಇಸ್, ಒಂದ್ ಪೆನ್ನಿ ಬೆಲೆನೂ ನಮ್ಗೆ ಗೊತ್ತು. ಅಂಡ್ ದುಡ್ಡು ಒಬ್ರು ತಗೊಬಂದು ಒಬ್ರ ಮೇಲೆ ಹಾಕ್ತಾರೆ ಅಂತ ಅಂದ್ರೆ ಎಷ್ಟು ಇಂಟ್ರೆಸ್ಟ್ ಒಬ್ರು ಪ್ರೊಡ್ಯೂಸರ್ ಕಟ್ಬೇಕಾಗತ್ತೆ, ಅಂಡ್ ಎಷ್ಟು ದುಡ್ಡು ಇದ್ರೊಳಗೆ ಹೋಗಿದೆ, ಅಂಡ್ ಸುಮಾರು ಆರ್ಟಿಸ್ಟ್ಗಳ್ದಿದ್ದು ಅದೆಲ್ಲ ಯೋಚನೆ ಮಾಡಿ ಹಿ ಜಸ್ಟ್ ಟೋಲ್ಡ್ ಮೀ ದಟ್. ಸೊ ನಮ್ದು ಅವ್ರದ್ದು ಫಸ್ಟ್ ಇದ್ದಿದ್ದು, ವಿಜಿ ಇಷ್ಟು ಇದ್ರೂ ಐ ಆಮ್ ಏಬಲ್ ಟು ಡೂ ಅಲ್ಲ, ಒಂದ್ ಸ್ವಲ್ಪ ಮಾಡ್ತಿದ್ನಲ್ಲ, ಲೆಟ್ ಮೀ ಡೂ ದಟ್, ಫಿನಿಶ್ ಮಾಡಿ
ದೆನ್ ವಿ ವಿಲ್ ಗೋ ಅಂತ ಹೇಳಿದ್ರು. ದಿಸ್ ಇಸ್ ಹೌ ಅವರ್ ಪ್ಲಾನ್ ವಾಸ್. Okay. And even during shots, Rachna, ನಿನ್ಗೆ ನೆನಪಿದೆಯೋ ಇಲ್ವೋ ಗೊತ್ತಿಲ್ಲ, we used to go to Mysore to take these epidural injections, painkillers, the high dose of painkillers. He used to take every week, Rachna. ಅದ್ರ ಜೊತೆಗೆ used to have an oral medication. Till today, ಇವತ್ಗೂನು JC ಅಲ್ಲಿ he takes oral medications for pain. Okay. ಸೊ ಬೇರೆಯವ್ರು ಮಾತಾಡೋದು ಅಥವಾ ಬೇರೆಯವ್ರು ಮಾಡೋದು ಬೇಜಾರಾಗುತ್ತೆ. ಆ್ಯಂಡ್ ಇನ್ನೊಂದು ಏನಂದ್ರೆ ದೇ ಆರ್ ನಾಟ್ ಸ್ಟೇಯಿಂಗ್ ವಿತ್ ಅಸ್, Exactly. ಆ್ಯಂಡ್ ದೇ ಆರ್ ನಾಟ್ ವಿತ್ ಅಸ್ ಟು ವಿಟ್ನೆಸ್. ಆಮೇಲೆ ಹಾಗೆ ಮಾತಾಡೋರ್ಗೆ ನಾವು ಎಲ್ಲರ ಹತ್ರನೂ ಹೋಗಿ ವಿ ಕಾಂಟ್ ಕೀಪ್ ಎಕ್ಸ್ಪ್ಲೈನಿಂಗ್ ದೆಮ್ ಹಿಂಗೆ ಡಾಕ್ಟರ್ ಸರ್ಟಿಫಿಕೇಶನ್ಸ್ ಡಾಕ್ಯುಮೆಂಟೇಶನ್ಸ್ ಎಲ್ಲ ಇದೆ. ಎಲ್ಲರಿಗೂ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಹಿಂಗಾಯ್ತು ಹಂಗಾಯ್ತು ಅಂತ ಬರಿತಾ ಕೂತಿರಕ್ಕಾಗತ್ತಾ? ಸೊ ಐ ಆಮ್ ಸಂಬಡಿ ಹೂ ವಿಲ್ ನಾಟ್, ಓಕೆ, ಲೆಟ್ ದೆಮ್ ಬಿಲೀವ್ ವಾಟ್ ಎವರ್ ದೇ ವಾಂಟ್ ಟು ಬಿಲೀವ್. ವಿ ಕ್ಯಾನ್ ನಾಟ್ ಗೋ ಟೆಲ್ ಎವ್ರಿಬಡಿ ದಟ್. ಒಬ್ಬೊಬ್ರು ಮನೆಗೆ ಹೋಗಿ ಕೂತ್ಕೊಂಡು ದರ್ಶನ್ ಇಸ್ ಫೇಸಿಂಗ್ ಆಲ್ ದಿಸ್ ಪ್ರಾಬ್ಲಮ್ಸ್ ಅಂತ ಹೇಳೋಕ್ಕಾಗಲ್ಲ. ಆ್ಯಂಡ್ ಸೋಷಿಯಲ್ ಮೀಡಿಯಾ ತಗೊಂಡು ಪದೇ ಪದೇ ಅದನ್ನು ಯಾರೋ ಏನೋ ಹೇಳಿದ್ರು ಅಂತ ರಿಯಾಕ್ಟ್ ಮಾಡ್ತಾ ಕೂತಿರೋಕ್ಕೂ ಆಗಲ್ಲ. ಸೊ ವಿ ಜಸ್ಟ್ ಲೆಫ್ಟ್ ಇಟ್. ದೇವ್ರಿಗೆ ಗೊತ್ತು, ನಮಗೆ ಗೊತ್ತು, ಫ್ಯಾಮಿಲಿ ಪೀಪಲ್ಗೆ ಗೊತ್ತು, ಆ್ಯಂಡ್ ಫರ್ ಅವರ್ ಫಸ್ಟ್ ಸರ್ಕಲ್ ಆಫ್ ಪೀಪಲ್ ನೋ ವಾಟ್ ಹಿ ಈಸ್ ಗೋಯಿಂಗ್ ಥ್ರೂ. ಸೊ ದಟ್ಸ್ ಮೋರ್ ದೆನ್ ಎನಫ್. We are not here to prove anybody, or we are not here to do anything. It's okay. If people have an opinion about us, we can't change. True. So it's okay ಅಂತ ನಾನು ಬಿಟ್ಬಿಟ್ವಿ ಅಷ್ಟೇ. ಓಕೆ. ಸೊ ಇವಾಗ ಅಕ್ಕ ನೀವೊಂದು ಅಷ್ಟು ಮ್ಯಾಸಿವ್ ಸೂಪರ್ ಸ್ಟಾರ್ ಹೆಂಡತಿ. ಯಾ. ಸೊ ನಿಮಗೆ ಐ ಥಿಂಕ್ ಒಂದು ಲೈಫ್ ಲೀಡ್ ಮಾಡೋದು ಅಷ್ಟು ಈಸಿ ಅಲ್ಲ ಅನ್ಸುತ್ತೆ. ನಿಮ್ಗೆ ಎಷ್ಟು ಕಾಂಪ್ಲಿಮೆಂಟ್ಸ್ ಬರುತ್ತೆ, ಅಷ್ಟೇ ಕ್ರಿಟಿಸಿಸಮ್, ಅಷ್ಟೇ ಈ ಪಾಸಿಟಿವ್ ಕಾಮೆಂಟ್ಸ್ ಎಷ್ಟು ಬರುತ್ತೆ, ಅಷ್ಟೇ ನೆಗೆಟಿವ್ ಕೂಡ ಬರುತ್ತೆ. ಸೊ ಇದನ್ನೆಲ್ಲ ಹೆಂಗೆ ಹ್ಯಾಂಡಲ್ ಮಾಡ್ತೀರಾ? ಕಡೆ ಫ್ಯಾಮಿಲಿ, ಯು ಹ್ಯಾವ್ ಟು ಲೈಕ್ ಇವಾಗ ಸೋಷಿಯಲ್ ಮೀಡಿಯಾ ಬೇರೆ, ಯು ಆರ್ ಲೈಕ್ ಹ್ಯಾಂಡಲಿಂಗ್ ಇಟ್. ಸೊ ಹೆಂಗೆ? Quite active only because of him. Or else I have a private account where I don't want to show the world what I'm doing. So how I'm quite a private person. I know. So personally ಗೊತ್ತಿರೋದ್ರಿಂದ, since you are a private person, so ಇದನ್ನೆಲ್ಲ ಈ ಸಿಚುವೇಶನ್ ಹ್ಯಾಂಡಲ್ ಮಾಡ್ತಾ ಇರೋದು ಹೆಂಗ್ ಅನಿಸ್ತಾ ಇದೆ? Is it tough, or like how are you handling it? Knowing me, you are asking me this question. Fine. ಜನರಿಗೋಸ್ಕರ. Okay. You know me, Rachna. I don't give a damn. ಈಗ 100% ಅಲ್ಲಿ 10% of people will hate you and will start commenting on you or trolling you or doing whatever they want, okay? For me, only those 90% people matter. The 10%, I don't even, it doesn't even affect me, Rachna. ನನ್ನ ಬಗ್ಗೆ ಮಾತಾಡಿದ್ರು ಅಫೆಕ್ಟ್ ಆಗಲ್ಲ. ಈಗ ನನ್ನ ಮಗನ ಬಗ್ಗೆ ಮಾತಾಡಿದ್ರು ಅಫೆಕ್ಟ್ ಆಗಲ್ಲ. ನನಗೆ 90% of people who show me love and affection, that's all matters. I'm a person who will focus on positivity, then negative things. 10% ಗೋಸ್ಕರ ನಾನು ತಲೆ ಕೆಡ್ಸ್ಕೊಂಡು ಕೂತ್ಕೊಂಡು ನನ್ನ ಟೈಮ್ ಅಂಡ್ ಎನರ್ಜಿ ವೇಸ್ಟ್ ಮಾಡೋ ಟೈಪ್ ಪರ್ಸನ್ನು ಅಲ್ಲ ನಾನು. I know. And I have lots of things in my house. I have a son growing up. I have a house to handle. I have my business running, that to handle. I have to handle all these things now. Darshandagli, adagli, court. You know how it is when you get into legal battles. So ಇದೆಲ್ಲ ಹ್ಯಾಂಡಲ್ ಮಾಡ್ಬೇಕಾದ್ರೆ ಆ 10% ಮೇಲೆ ನನಗೆ ನಡೀತಾನೂ ಇದೆಯಾ ಅಂತಾನೂ ಗೊತ್ತಾಗಲ್ಲ. ಐ ಡೋಂಟ್ ಬಿಲಾಂಗ್ ಟು ದಟ್ ಕ್ಯಾಟಗರಿ. ಪಾಸಿಟಿವ್ ಕಾಮೆಂಟ್ಸ್ ಬಂದಾಗ ಎಷ್ಟು ಖುಷಿ ಆಗುತ್ತೋ, ಇವಾಗ ನೆಗೆಟಿವ್ ಬಂದಾಗ ಹೌ ಡು ಯು ಹ್ಯಾಂಡಲ್ ದಟ್? ಹೇ, ನೆಗೆಟಿವ್ ನಾನು ಓದೋದೇ ಇಲ್ಲ. ಐ ಡೋಂಟ್ ಇವನ್ ರೀಡ್ ಕಮೆಂಟ್ಸ್. ಓಕೆ. I don't care. No, it's not about comments, it's about people. ನಿಮ್ ಜೊತೆ ಇರೋರಾದ್ರು if they come and feed, like ಏನಾದ್ರು ನಿಮ್ಗೆ ನೆಗೆಟಿವ್ ಫೀಡ್ ಮಾಡ್ತಾ ಇದ್ದಾರೆ, ಈ ತರ ಹಿಂಗಿದೆ, how do you like handle it? I How do don't you keep take such it? people around me. Oh, that's I clean my group. okay. For me, they don't even exist. ನಂಗೆ ಪಾಸಿಟಿವ್ ಆಗಿ ಖುಷಿಯಾಗಿ ಲೈಫ್ ನ ಪಾಸಿಟಿವ್ ಆಸ್ಪೆಕ್ಟ್ ಅಲ್ಲಿ ನೋಡೋ ಜನಗಳ ಸರೌಂಡಿಂಗ್ ಅಲ್ಲಿ ಇದೀನಿ ನಾನು. ಲೈಕ್ ಇಷ್ಟೆಲ್ಲ ಆದ್ಮೇಲೆ ಓ ವಿಜಿ, ಅಯ್ಯೋ ನಿನ್ ಲೈಫ್ ಹಿಂಗ್ ಆಯ್ತು. ನೋ, ಹೇ ವಿಜಿ, ಇದೇ ತಾನೆ, ದಿಸ್ ಯು ಕ್ಯಾನ್ ಹ್ಯಾಂಡಲ್ ದಿಸ್ ಆಲ್ಸೋ ಅನ್ನೋ ಟೈಪ್ ಪೀಪಲ್ ಐ ಆಮ್ ಸರೌಂಡೆಡ್ ವಿತ್. ಸೊ ನಂಗೆ ಇದೆಲ್ಲ ಅಫೆಕ್ಟ್ ಆಗಲ್ಲ. ಓಕೆ. ತುಂಬಾ ಕಷ್ಟಪಟ್ಟಿದ್ದಾರೆ, ತುಂಬಾ ಶ್ರಮ ಪಟ್ಟಿದ್ದಾರೆ. ಹೌದು. ಸೊ ಆ ಶ್ರಮ, ಆ ಕಷ್ಟದಲ್ಲಿ ಎವ್ರಿ ಮೊಮೆಂಟ್ ಅಲ್ಲಿ ಯು ಆರ್ ದೇರ್. ಸೊ ಅದನ್ನ ನೆನ್ಪು ಮಾಡ್ಕೊಂಡು ಬರೋದಾದ್ರೆ, ಸಿ ನಾನು ಐ ಫೀಲ್ ಆಸ್ ಅ ವೈಫ್ ವಾಟ್ ಐ ಕ್ಯಾನ್ ಡೂ ಅದನ್ನ ಮಾಡಿರ್ತೀನಿ ಅಷ್ಟೇ. ಬಟ್ ದ ರೆಸ್ಟ್ ಇಸ್ ಹಿಸ್ ಓನ್ ಹಾರ್ಡ್ ವರ್ಕ್ ಅಂಡ್ ಎಫರ್ಟ್. ಸೊ ಅದಕ್ಕೆ ನಾನು ಕ್ರೆಡಿಟ್ ತಗೊಳಕ್ ಇಷ್ಟಪಡಲ್ಲ. ಅಂಡ್ ಐ ಆಮ್ ಹ್ಯಾಪಿ ಬೀಯಿಂಗ್ ಲೈಕ್ ದಿಸ್. ಓಕೆ, ಯು ಆರ್ ಹ್ಯಾಪಿ ವಿತ್ ದಿಸ್? ಯಾ. ಓಕೆ. ಸೊ ಅವ್ರಿಗೆ ಅದರಲ್ಲಿ ಇವಾಗ ಎಷ್ಟು ಪಾಸಿಟಿವ್ ಆಗಿರತ್ತೋ ಅವ್ರ ಲೈಫಲ್ಲಿ, ಅಷ್ಟೇ ಸಂಕಷ್ಟ ಕೂಡ ಬರ್ತಾ ಇರತ್ತೆ, ಅಷ್ಟೇ ನೆಗೆಟಿವ್ ಆಗು ಇಂಪ್ಯಾಕ್ಟ್ ಆಗ್ತಾ ಇದೆ. ಅದು ನಿಮ್ಗೂ ಎಫೆಕ್ಟ್ ಆಗುತ್ತೆ. ಇವಾಗ ಅವ್ರ ಲೈಫಲ್ಲಿ ಏನ್ ನಡೀತಾ ಇದೆ, ಪಾಸಿಟಿವ್ ನೆಗೆಟಿವ್, ಅದು ನಿಮ್ಗೂ ಎಫೆಕ್ಟ್ ಆಗುತ್ತೆ. ಸೊ ಹೌ ಆರ್ ಯು ಲೈಕ್, ಅದು ಎಷ್ಟು ಎಫೆಕ್ಟ್ ಆಗುತ್ತೆ ನಿಮ್ಗೆ ಅಂತ? ಸಿ, ಒಂದೊಂದ್ಸತಿ ತುಂಬಾ ಬೇಜಾರಾಗುತ್ತೆ. ಸಿ, ಇಫ್ ಐ ಸೇ ಐ ಆಮ್ ನಾಟ್ ಫೀಲಿಂಗ್ ಬ್ಯಾಡ್ ಅಥವಾ ನಾನು ಐ ವಿಲ್ ನಾಟ್ ಇದು ಅಂದಾಗ ಐ ಮೈಟ್ ಬಿ ಲೈಕ್ ಲೈಯಿಂಗ್.
ಬಟ್ ಒಂದೊಂದು ವಿಚಾರದಲ್ಲಿ ಬೇಜಾರಾಗುತ್ತೆ. ಐಮ್ ಲೈಕ್ ವೈ ಮೀ ಅನ್ಸುತ್ತೆ. ಅಂಡ್ ವೈ ಅಂತ ಸುಮಾರು ಸತಿ ಕ್ವೆಶನ್ಸ್ ಬರುತ್ತೆ. ಐ ಆಮ್ ನಾಟ್ ಗೋಯಿಂಗ್ ಟು ಡಿನೈ ಇಟ್. But see, as I told you, I'm not somebody who's going to dwell in that negativity for a longer time. ನಾನು ಅದರಲ್ಲಿ ಇರೋದು ಇಲ್ಲ. ನನಗೆ 1 ವಾರ ಅಳ್ತೀನಿ, ಇಲ್ಲ 10 ದಿನ ಅಳ್ತೀನಿ, ಮ್ಯಾಕ್ಸಿಮಮ್ 10 ದಿನ 15 ದಿನ ಅಷ್ಟೇ. ಅದಾದ್ಮೇಲೆ ಐ ಗೆಟ್ ಬ್ಯಾಕ್. ಐ ಆಮ್ ಲೈಕ್ ವಾಟ್ ಆರ್ ದ ವೇಸ್ ಟು ಗೆಟ್ ಔಟ್ ಆಫ್ ಇಟ್, ಅಥವಾ ಹೌ ಟು ಈಸ್ ದ ಸಿಚುವೇಶನ್ ಅಂತ ನೋಡೋಳು ನಾನು. ಹಿಂಗಾಗೋಯ್ತು ಅಂತ ಕೂರೋ ಪರ್ಸನ್ ಅಲ್ವೇ ಅಲ್ಲ. ಓಕೆ, ಸೊ ದಟ್ಸ್ ಹೌ ಇಟ್ ಇಸ್. ಸೊ ಓಕೆ ಅಕ್ಕ, ಇಷ್ಟು ದಿನ ದರ್ಶನ್ ಸರ್ನ ಟಾರ್ಗೆಟ್ ಮಾಡ್ತಾ ಇದ್ರು, ಬಟ್ ಈಗ ಅವ್ರು ಸೆಲೆಬ್ರಿಟೀಸ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಅದು ಫೇಕ್ ಅಕೌಂಟಾ ಅಥವಾ ಒರಿಜಿನಲ್ ಅಕೌಂಟಾ ಏನೂ ನೋಡ್ತಾ ಇಲ್ಲ, ಡೈರೆಕ್ಟ್ ಆಗಿ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ. ದರ್ಶನ್ ಸರ್ ಫ್ಯಾನ್ಸ್ ಹಿಂಗೆ ಮಾಡ್ತಾ ಇದ್ದಾರೆ, ದರ್ಶನ್ ಸರ್ ಫ್ಯಾನ್ಸ್ ಹಿಂಗೆ ಕೆಡ್ದಾಗ ಬಿಹೇವ್ ಮಾಡ್ತಾ ಇದ್ದಾರೆ. ಸೊ ಇದನ್ನೆಲ್ಲ ನೋಡಿದಾಗ ಹೆಂಗ್ ರಿಯಾಕ್ಟ್ ಮಾಡ್ತಾರೆ? ಅದಕ್ಕೆ ಎಷ್ಟು ನೋವಾಗತ್ತೆ, ಅಥವಾ ಯಾವ ಥರ ಇದನ್ನ ಎಕ್ಸ್ಪ್ರೆಸ್ ಮಾಡ್ತಾರೆ? ಏನ್ ಗೊತ್ತಾ ರಚನಾ, ಮೊನ್ನೆ ನೀನು ನಾನು ಫಿಲ್ಮ್ಗೆ ಹೋಗಿದ್ವಿ ಅಲ್ವಾ, 6:30 ಶೋಗೆ ಹೋಗಿದ್ವಿ. ಯು ಟೆಲ್ ಮಿ, ಯಾರಾದ್ರೂ ಒಬ್ರು ನಮ್ಮನ್ನ ನೂಕೋದಾಗ್ಲಿ, ಟಚ್ ಮಾಡಿದ್ದಾಗ್ಲಿ, ಅಥವಾ ಮಿಸ್ಬಿಹೇವ್ ಆಗಿ ಕೂಗಿದ್ದಾಗ್ಲಿ, ಕಿರ್ಚಿದಾಗ್ಲಿ ಡಿಡ್ ಯು ವಿಟ್ನೆಸ್? ನೋ. ನೀವೇ ಹೇಳ್ದಂಗೆ ಡಿಸ್ಟೆನ್ಸ್ ಇತ್ತು, 1 feet ಡಿಸ್ಟೆನ್ಸ್ ಅಲ್ಲಿ ಇತ್ತು. ಅಂಡ್ ಡಿಡ್ ವಿ ಟೇಕ್ ಎನಿ ಬೌನ್ಸಸ್ ಅರೌಂಡ್? ಒಂದ್ 4 ಜನ ಬಿಟ್ರೆ ಯಾರಿದ್ರು? ಬಟ್ ಹೂ ಆಕ್ಚುಲಿ ಪ್ರೊಟೆಕ್ಟೆಡ್ ಅಸ್ ಅರೌಂಡ್? ಹಿಸ್ ಓನ್ ಫ್ಯಾನ್ಸ್. ಎಕ್ಸಾಕ್ಟ್ಲಿ. ನೀವ್ ಒಬ್ಳೆ ಹೋಗಿದ್ದಲ್ಲ. ಡಿಡ್ ಯು ಎಕ್ಸ್ಪೀರಿಯನ್ಸ್ ಎನಿಥಿಂಗ್ ಲೈಕ್ ದಿಸ್? ನೆವರ್. No? Never. So a true Darshan fan knows how to respect a woman. Exactly. ಆಯ್ತಾ? How to safeguard a woman and how to treat a woman ಅನ್ನೋದು ದರ್ಶನ್ ಫ್ಯಾನ್ಸ್ಗೆ ಗೊತ್ತು. ಈಗ ಬೇರೆಯವರು ಹಿಂಗ್ ಮಾಡ್ತಿದ್ದಾರೆ ಹಂಗ್ ಮಾಡ್ತಿದ್ದಾರೆ ಅಂದ್ರೆ ಐ ಡೋಂಟ್ ಥಿಂಕ್ ದೇ ಆರ್ ಟ್ರೂ ಜೆನ್ಯೂನ್ ಫ್ಯಾನ್ಸ್. ಸೋಷಿಯಲ್ ಮೀಡಿಯಾ ಇಸ್ ಲೈಕ್ ಅ ಬಬಲ್ ರಚನಾ. ಯಾರ್ ಬೇಕಾದ್ರೆ ಯಾರ ಹೆಸರಲ್ಲಿ ಬೇಕಾದ್ರೆ ಅಕೌಂಟ್ ಹಾಕೋಬಹುದು. ಒಂದ್ ನಂಬರ್ ಅಲ್ಲಿ 10 ಅಕೌಂಟ್ ಮಾಡ್ಕೋಬಹುದು, ಅಥವಾ ಫೇಕ್ ಅಕೌಂಟ್ಸ್ ಮಾಡ್ಬೋದು. ಸಿ ಜಸ್ಟ್ ಬಿಕಾಸ್ ದರ್ಶನ್ ಅಂತ ಹಾಕಿದ ತಕ್ಷಣ, ಅಥವಾ ನಾಳೆ ನನ್ನ ಹೆಸರೇ ಹಾಕೊಂಡು ಅಕೌಂಟ್ ಮಾಡ್ಕೋಬಹುದು. ಸೊ ಯು ಡೋಂಟ್ ನೋ ಅವ್ರು ಯಾರು ಅಂತಾನೂ ನಿಮಗೆ ಗೊತ್ತಿರಲ್ಲ. ಅಂಡ್ ಯು ಕೆನಾಟ್ ಜಸ್ಟ್ ಕಮ್ ಟು ಅ ಕನ್ಕ್ಲೂಷನ್. ಒಬ್ರು ಹೆಸರು ಹಾಕಿದ ತಕ್ಷಣ ಅವ್ರ ಅಕೌಂಟ್ ಅವ್ರ ಫ್ಯಾನ್ ಇರ್ಬೋದು ಅನ್ನೋದು ಇಟ್ಸ್ ಅ ವೆರಿ ರಾಂಗ್ ನೋಷನ್. ಅಂಡ್ ಆ ಥರ ಮೈಂಡ್ ಸೆಟ್ ಇಂದ ಥಿಂಕ್ ಮಾಡ್ತಾರೆ ಅನ್ನೋದೇ ನಂಗೆ ನಗು ಬರೋದು. ಕರೆಕ್ಟ್. ದಟ್ಸ್ ಕ್ವೈಟ್ ಡಿಸ್ಟರ್ಬಿಂಗ್, ಬಟ್ ಇಟ್ಸ್ ಓಕೆ, ವಿ ಕಾಂಟ್ ಹೆಲ್ಪ್. ಎಕ್ಸಾಕ್ಟ್ಲಿ. ಹಿಂದೆ ಮುಂದೆ ತಿಳ್ಕೊಳ್ದೆ ಡೈರೆಕ್ಟ್ ಆಗಿ ನೇಮ್ ಮಾಡ್ಬಿಡ್ತಾರೆ ದರ್ಶನ್ ಸರ್. ಅಂಡ್ ರಚನಾ, ನೀನ್ ನಂಬಲ್ಲ, ದರ್ಶನ್ ಈ ಥರ ಎಲ್ಲ ಇವೆಂಟ್ಗೆ ಹೋದಾಗ ಮನೆಗೆ ಬಂದಾಗ ಹೇಳೋರು ಇದ್ ಕೈ ಪರ್ಚಿದ್ದಾರೆ, ಶರ್ಟ್ ಎಳ್ದಿದ್ದಾರೆ ಅಂತ. ನಾನು ಹೋಗ್ಬೇಕಾದ್ರೆ ನಾನು ಇನ್ಫ್ಯಾಕ್ಟ್ ಐ ಥಾಟ್ ಹೆಂಗೆ ನಾನು ಹೌ ಆಮ್ ಐ ಗೋಯಿಂಗ್ ಟು ಬಿ ಅರೌಂಡ್ ದೀಸ್ ಪೀಪಲ್, ಮೈ ಮೇಲೆ ಬೀಳ್ತಾರ, ನನ್ನ ಬಿಳಿಸ್ಬಿಡ್ತಾರ. ದಟ್ ಈಸ್ ಆಲ್ಸೋ ಒನ್ ಆಫ್ ದ ರೀಸನ್ ವಿನೀಶಿಗೆ ನಾನು ಹೇಳಿದೆ, ವಿನೀಶ್ ಶೂಸ್ ಹಾಕೋ. ಆ್ಯಂಡ್ ನಾನು ಶೂಸ್ ಹಾಕೊಂಡ್ಬಿಟ್ಟಿದ್ದೆ, ಚಪ್ಪಲಿ ಏನಾದರೂ ಹೊರಟು ಇದಾಗ ಹೋಗುತ್ತಾ. ಸೋ ಮೆನಿ ಥಾಟ್ಸ್ ರನ್ನಿಂಗ್. ಬಟ್ ನಾನು ಹೇಳ್ತೀನಲ್ಲ, ದೇ ವರ್ ಸೋ ವೆಲ್ ಬಿಹೇವ್. ಎಷ್ಟು ಪ್ರೀತಿಯಿಂದ ನನ್ನ ಒಂದ್ ಕಡೆ ಹಿಂಗಂದೆ, ಎಷ್ಟು ನೀಟಾಗಿ ಪ್ರೊಟೆಕ್ಟ್ ಮಾಡ್ಕೊಂಡು. ನೀನು ಇದಲ್ಲ ರಚನಾ, ಹೌ ವೆಲ್ ದೇ ಲುಕ್ಡ್ ಆಫ್ಟರ್. ಸೊ ದಿಸ್ ಶೋಸ್ ಅಷ್ಟೇ. ಒಬ್ಬರಿಬ್ಬರಾದ್ರೂ ಓಕೆ, ಸಾವಿರಾರು ಜನ ಸಿಂಗಲ್ ದೇ ಓನ್ಲಿ ಸ್ಟಾರ್ಟೆಡ್ ಒಂಥರ ಇದ್ ಮಾಡಿ ನೀಟಾಗಿ ಕರ್ಕೊಂಡು ಹೋಗಿ ನಮ್ನ. ಲೈಕ್ ದಟ್ ಇಸ್ ಸಮಥಿಂಗ್ ವಿಚ್ ಐ ವಾಸ್ ಟಚ್ಡ್. ಅಂಡ್ ಐ ಇನ್ಫ್ಯಾಕ್ಟ್ ಟೋಲ್ಡ್ ದರ್ಶನ್, ಇದನ್ನ ನಾನು ದರ್ಶನ್ಗೂ ಅವ್ರಿಗೆ ಫೋನಲ್ಲಿ ಹೇಳ್ದೆ. How proud are you about celebrities, the D celebrities? ನಂಗೆ ಐ ಹ್ಯಾವ್ ನೋ ವರ್ಡ್ಸ್ ಫಾರ್ ದೆಮ್. ನಿಜ ಹೇಳ್ತೀನಿ, ಐ ಡೋಂಟ್ ನೋ. ದರ್ಶನ್ಗೆ ಯಾವಾಗ್ಲೂ ಹೇಳ್ತಿರ್ತೀನಿ, ನಿನ್ಗಿರೋ ಥರ ನನ್ಗೇನಾದ್ರು ಇಟ್ಬಿಟ್ಟಿದ್ರೆ ಐ ಫೀಲ್ ಜೆಲ್ಲಿಸ್ ಒಂದೊಂದ್ಸತಿ. ಅಷ್ಟು ಪ್ರೀತಿ, ಅಷ್ಟು ಒಂಥರ ನಮ್ದು ಅಂತ ಫೀಲ್ ಮಾಡಿ ಮಾಡ್ತಾರಲ್ಲ. ಐ ಡೋಂಟ್ ಥಿಂಕ್ ಆ ಥರ ಮಾಡೋದಕ್ಕೂ ಏನೋ ಸಿಕ್ಕಾಪಟ್ಟೆ ದೊಡ್ಡದಾಗಿ ನೀವು ಲೈಫಲ್ಲಿ ಒಳ್ಳೆತನ ಮಾಡಿರ್ಬೇಕು ಅಂತ ಅನ್ಸುತ್ತೆ. ಸೊ ಅವ್ರ ತನ ಮನ ಧನ ಇದನ್ನೆಲ್ಲ ಧಾರೆ ಸರ್ಗೆ. ಸೊ ಅವರ ಪ್ರೀತಿಯ ಸೆಲೆಬ್ರಿಟೀಸ್ಗಳಿಗೆ ಅವ್ರ ಬಗ್ಗೆ ಅಂದ್ರೆ ನಿಮ್ಮ ಲೈಕ್ ಇನ್ ಅ ಹಾರ್ಟ್ ವರ್ಡ್ಸ್ ಏನಾದ್ರು ಇದ್ರೆ ಲೈಕ್ ಏನ್ ಹೇಳ್ತೀರಾ ಅವ್ರಿಗೆ? ಏನೂ ಇಲ್ಲ ರಚನಾ, ಕ್ಯಾನ್ ಸೇ ಥ್ಯಾಂಕ್ಸ್. ತುಂಬಾ ತುಂಬಾ ಥ್ಯಾಂಕ್ ಯು. ಈ ಪ್ರೀತಿ ನಮ್ಮ ಮೇಲೆ, ದರ್ಶನ್ ಮೇಲೆ ಹೀಗೆ ಯಾವಾಗಲೂ ಇಟ್ಟಿರಿ ಅಂತ ಕೇಳ್ತೀನಿ. ನನ್ಗಿನ್ನೇನು ಹೇಳಕ್ಕೆ ಬರ್ತಾ ಇಲ್ಲ. ಸೊ ಫಾರ್ ಎವರ್ ಗ್ರೇಟ್ಫುಲ್. ಥ್ಯಾಂಕ್ ಯು. ಅವರು ನಿಮ್ಮನ್ನ ದೇವತೆ ಅಂತ ಎಲ್ಲೇ ಹೋದ್ರು ದೇವತೆ 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 ಅನ್ಕೊಂಡು ಕೂಗ್ತಾ ಇದ್ದಾರೆ. ಸೊ ಇದ್ರ ಬಗ್ಗೆ ಒಂದು ಹೆಣ್ಣಿಗೆ ಐ ಥಿಂಕ್ ಇದನ್ನೆಲ್ಲ ಕೇಳಿದಾಗ ಹೌ ಡು ಯು ಫೀಲ್ ಆಸ್ ಅ ವುಮೆನ್?
ಬಾ 2 ಎಕರೆ ಜಾಗ ತಕೊಡು, ಎಲ್ಲಿ? ದೇವಸ್ಥಾನ ಕಟ್ಟೋಣ, ಕಟ್ಟು ದೊಡ್ಡದಾಗಿ ದೇವಸ್ಥಾನ ಮಾಡೋಣ. ವಿ ಆರ್ ರೆಡಿ ಫಾರ್ ಇಟ್. ಓ ಹಂಗಂದ್ರೆ ಈಗ ಬ್ಯಾಂಗ್ಳೂರಲ್ಲಿ ಕಾಸ್ಟ್ಲಿ ಏರಿಯಾ ಯಾವ್ದಿದೆ ಅಲ್ಲಿ ಮಾಡಿಸ್ತೀನಿ ನಿನ್ನ ಹತ್ರ. ಜೋಕ್ಸ್ ಅಪಾರ್ಟ್, ನಂಗೆ ಐ ಡೋಂಟ್ ನೋ ವೆದರ್ ಐ ಆಮ್ ವರ್ತಿ, ಐ ಡೋಂಟ್ ನೋ ವಾಟ್ ದೇ ಹ್ಯಾವ್ ಸೀನ್ ಇನ್ ಮೀ. ನನಗೆ ಆ ಥರ ಪೋಸ್ಟ್, ಆ ಥರ ಹೆಸರಲ್ಲಿ ನನ್ನ ಅಡ್ರೆಸ್ ಮಾಡ್ತಾರೆ ಅಂತ ಐ ಕೀಪ್ ಟೆಲಿಂಗ್ ಮೈ ಫ್ರೆಂಡ್ಸ್, ಹೇ ಲಾವೆಲ್ ರೋಡಲ್ಲಿ ಯಾವ್ದಾದ್ರು ಒಂದು ಚಿಕ್ಕದಾಗಿ ದೇವಸ್ಥಾನ ಕಟ್ಸಿ ನನ್ನ ದೇವತೆ ಅಂತ ಕರೀತಾರೆ ಅಂತ. ದರ್ಶನ್ಗೂ ರೇಗ್ಸೋದು, ಏಯ್ ಬೆಟರ್ ಟ್ರೀಟ್ ಮೀ ಬೆಟರ್ ನನ್ನ ಬಟ್ ನಂಗೆ ಖುಷಿ ಆಗುತ್ತೆ. ಹೌ ಗ್ರೇಟ್ಫುಲ್ ಆರ್ ಯು ಫಾರ್ ದಿಸ್ ಲವ್? ಐ ಡೋಂಟ್ ನೋ ವೆದರ್ ಐ ಆಮ್ ವರ್ದಿ ಎನಫ್. ನನಗೆ ಐ ಡೋಂಟ್ ನೋ ಈ ಥರ ಎಲ್ಲ ಯಾಕೆ ಹಂಗೆ ಇದು ಮಾಡ್ತಾರೆ ಅಂತ. ಸಿ ವಾಟ್ ಎವರ್ ದೇ ಸಿ ಮೀ ನೋ, ದಟ್ ಈಸ್ ಹೌ ಐ ಆಮ್ ಆಸ್ ಅ ಪರ್ಸನ್. ನನಗೆ ತುಂಬ ಹತ್ತಿರದಲ್ಲಿರೋರು ಗೊತ್ತು ನಾನು ಯಾವ ಥರ ವಾಟ್ ಕೈಂಡ್ ಆಫ್ ಪರ್ಸನ್ ಐ ಆಮ್. ಹೊರಗಿನ ಜನ ಮಾತಾಡಿದ್ರೆ ಅಗೇನ್ ಐ ಡೋಂಟ್ ಕೇರ್. ಬಟ್ ಸೊ ಅದೆಲ್ಲ ನೋಡಿದಾಗ ಒಂಥರ ಖುಷಿ ಆಗುತ್ತೆ. ಆ್ಯಂಡ್ ನನಗೆ ಯಪ್ಪ ಏನಪ್ಪ ಹಿಂಗೆಲ್ಲ ಕರಿತಾ ಇದಾರೆ ಅಂತ ಒಂಥರ ಭಯ ಆಗುತ್ತೆ. ಬಟ್ ತುಂಬ ಖುಷಿ ಆಗುತ್ತೆ. ಬಟ್ ನಾನು ನಿಮ್ಮ ಪಕ್ಕದಲ್ಲೇ ಇದ್ದೆ ಮೊನ್ನೆ ನರ್ತಕಿಯಲ್ಲಿ. ಸೊ ಆ ಸ್ಲೋಗನ್ಸ್ನ ಹೇಳಿದಾಗ ಏನೇ ಆಗಲಿ ಏನೇ ಬರಲಿ ನಾವು ಇರ್ತೀವಿ ನಿಮ್ಮ ಜೊತೆ ಅಂತ ಹೇಳ್ಕೊಳ್ಳೋದಿದೆ ಗೊತ್ತಾ ಫ್ಯಾನ್ಸ್. ಅದನ್ನ ಕೇಳಿದಾಗ ಐ ಸಾ ನೀವು ತುಂಬ ಇಮೋಷ್ನಲ್ ಆದ್ರಿ ಆ ಮೂಮೆಂಟ್ಗೆ. ಸೊ ಹಿಂಗೆ ಅನ್ನಿಸ್ತು, ನಮ್ಮ ಫ್ಯಾಮಿಲಿಯವ್ರು ಮಾಡ್ತಾರೋ ಅಥವಾ ನಮ್ಮ ಫ್ರೆಂಡ್ಸ್ ಮಾಡ್ತಾರೋ ಎಲ್ಲೋ ಗೊತ್ತಿಲ್ಲ, ಬಟ್ ದೇ ಆರ್ ಡೂಯಿಂಗ್ ಇಟ್ ಫಾರ್ ಯು. ವಾಟ್ ಎವರ್ ಇಟ್ ಈಸ್ ಅಕ್ಕ, ವಿ ಆರ್ ಹಿಯರ್ ಫಾರ್ ಯು ಅಂತ. ಸೊ ಅದನ್ನೆಲ್ಲ ಕೇಳಿದಾಗ ಏನು ಗೊತ್ತಾ ರಚನಾ, ದರ್ಶನ್ಗೆ ಅವ್ರಿಗೆ ದರ್ಶನ್ ಅದಂತ ಅಷ್ಟೇ ಪ್ರೀತಿ ಈಗ ನನಗೂ ಕೊಡ್ತಾರಲ್ಲ, ನನಗೆ ಅದೇ ಅನ್ಸುತ್ತೆ. ಲೈಕ್ ವಾಟ್ ಎವರ್ ಡನ್ ಇನ್ ಮೈ ಲೈಫ್, ಈ ಥರ ಲವ್ ಆ್ಯಂಡ್ ಅಫೆಕ್ಷನ್ ನನಗೆ ಕೊಡ್ತಾ ಇದ್ದಾರೆ ಅಂತ ಅನ್ಸುತ್ತೆ. ಆ್ಯಂಡ್ ಸಿ ಅವರಿಗೆ ಅಂತ ಫ್ಯಾಮಿಲಿ ಇರುತ್ತೆ, ಅವರಿಗೆ ಅಂತ ಎಲ್ಲ ಮನೆ ಎಲ್ಲ ಇರುತ್ತೆ. ಅದನ್ನು ಮೇಲೆ ಮೀರಿ ನಮ್ಮನ್ನ ಅವರು ಒನ್ ಆಫ್ ದ ಫ್ಯಾಮಿಲಿ ಮೆಂಬರ್ ಥರ ಟ್ರೀಟ್ ಮಾಡ್ತಾರೆ. ಆ್ಯಂಡ್ ನಮಗೆ ಅಷ್ಟೇ ಪ್ರೀತಿ ಕೊಡ್ತಾರೆ ಅಂತ ಅಂದರೆ ಫಾರ್ ಎವರ್ ಗ್ರೇಟ್ಫುಲ್ ರಚನಾ, ಫಾರ್ ಎವರ್ ಗ್ರೇಟ್ಫುಲ್ ನಾನು ಅವರಿಗೆ. ಸೊ ದ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ ಸಿನಿಮಾದ ಬಗ್ಗೆ. ಸೊ ಸಿನಿಮಾ ಹೇಗೇ ಇರಲಿ, ಅವರು ಥಿಯೇಟರ್ ಕಾಲು ಇಟ್ಟಿರಲ್ಲ ಲಿಟ್ರಲಿ. ಇವಾಗ ಸೋಷಿಯಲ್ ಮೀಡಿಯಾದಲ್ಲಿ ನೀವು ನೋಡಿದ್ರೆ ಎಷ್ಟೋ ಜನ ಸುಮ್ಮನೆ ನೆಗೆಟಿವ್ ಆಗಿ ಹೊಡಿತಾರೆ. ನಮ್ಮ ಕನ್ನಡದವರು, ನಮ್ಮ ನೆಲದವ್ರು ಆಗಿದ್ಕೊಂಡು ಸಿನಿಮಾನ ನೋಡೂ ಇರಲ್ಲ ಅವರು. ಸೊ ಇಂಥವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ನೀವು? ಲೈಕ್ ನೋಡದೆ ಕಮೆಂಟ್ ಮಾಡೋರು ಪ್ಲೀಸ್ ಫಿಲಮ್ನ ಒಂದ್ಸತಿ ಬಂದು ನೋಡಿ, ಇಷ್ಟ ಆಗದಿದ್ರೆ ಇಷ್ಟ ಆಗಿಲ್ಲ ಅಂತ ಕಮೆಂಟ್ ಮಾಡಿ, ವಿ ವಿಲ್ ಟೇಕ್ ಇಟ್. ನೋಡ್ದೆ ಸುಮ್ಮನೆ ಬೇಕು ಅಂತ ದಯವಿಟ್ಟು ಒಂದು ಒಳ್ಳೆ ಮೂವಿಗೆ ಈ ಥರ ಎಲ್ಲ ನೆಗೆಟಿವ್ ಕಮೆಂಟ್ಸ್ ಹಾಕಬೇಡಿ. ನೋಡಿ ಇಷ್ಟ ಆಗಿಲ್ವಾ, ವಿ ವಿಲ್ ಸ್ಟಿಲ್ ಅಕ್ಸೆಪ್ಟ್. ಆಯಿತು ಅವ್ರಿಗೆ ಇಷ್ಟ ಆಗಿಲ್ಲ, ಬಿಕಾಸ್ ಮೂವಿ ಅನ್ನೋದು ಮಾಡೋದು ಒಂದು ತುಂಬ ಪ್ಯಾಷನ್, ಲವ್, ತುಂಬ ಎಫರ್ಟ್ ಆ್ಯಂಡ್ ತುಂಬ ದುಡ್ಡು, ಎಲ್ಲರ ಕಷ್ಟನೂ ಅದರಲ್ಲಿರುತ್ತೆ. ಸೊ ಸುಮ್ಮನೆ ಒಂದು ಮಾತಲ್ಲಿ ಇಷ್ಟ ಆಗಿಲ್ಲ ಚೆನ್ನಾಗಿಲ್ಲ ಅಂತ ನೋಡದೆ ಮಾಡೋದು, ಐ ಫೀಲ್ ಇಟ್ಸ್ ನಾಟ್ ರೈಟ್. ನೋಡ್ಬಿಟ್ಟು ಇಷ್ಟ ಆಗಿಲ್ಲ ಅಂದರೆ ಓಕೆ, ವಿ ಸ್ಟಿಲ್ ಅಗ್ರಿ. ಒಂದು ವಸ್ತು ಎಲ್ಲರಿಗೂ ಇಷ್ಟ ಆಗಬೇಕು ಅಂತ ಇಲ್ಲ. ಒಬ್ರೊಬ್ರು ಬೇರೆ ಬೇರೆ ಪರ್ಸ್ಪೆಕ್ಟಿವ್ ಅಲ್ಲಿ ನೋಡ್ತಾರೆ. ಸೊ ಒಬ್ರಿಗೆ ಇಷ್ಟ ಆಗಲ್ಲ ಅಂದರೆ ಇಟ್ಸ್ ಓಕೆ, ಬಟ್ ನೋಡ್ಬಿಟ್ಟು ಕಮೆಂಟ್ ಮಾಡಿ. ದಯವಿಟ್ಟು ನೆಗೆಟಿವ್ ಕಮೆಂಟ್ಸ್ ಆಗಲಿ, ನೆಗೆಟಿವ್ ಇದನ್ನ ಫಿಲಮ್ ಬಗ್ಗೆ ಮಾತ್ರ ದಯವಿಟ್ಟು ಹಾಕಬೇಡಿ. ಓಕೆ. ಸೊ ಮೇಲ್ನೋಟಕ್ಕೆ ನೋಡಿದಾಗ ದರ್ಶನ್ ಸರ್ ಕೋಪ ಜಾಸ್ತಿ ಅಂತಾರೆ. ಸೊ ನೀವು ಅವ್ರ ಜೊತೆ ದಿನನಿತ್ಯ ಇರೋರು, ಇದ್ರ ಬಗ್ಗೆ ಹೇಳೋದಾದ್ರೆ? ಕೋಪ ಇದೆ, ಐ ಆಮ್ ನಾಟ್ ಗೋಯಿಂಗ್ ಟು ಡಿನೈ ದ್ಯಾಟ್. ಅವರು ಈಸ್ ಅ ವೆರಿ ಸ್ಟ್ರೇಟ್ ಫಾರ್ವರ್ಡ್ ಪರ್ಸನ್. ಇಲ್ಲಿ ಥಿಂಕ್ ಮಾಡಿ ಮಾತಾಡಲ್ಲ ಅವರು. ಇಲ್ಲೇನ್ ಬರುತ್ತೆ ಪಟ್ ಅಂತ ಬರುತ್ತಲ್ಲಿ ಅವ್ರ ಬಾಯಲ್ಲಿ. ಸೊ he is a little ಕೋಪ, he has anger ಇದು, ಬಟ್ ಯಾವಾಗ್ಲೂ ಇಲ್ಲ, he doesn't. ಈಗ ಮನೇಲೂ ಅಷ್ಟೇ ಎಷ್ಟು ಸಾಫ್ಟ್ ಆಗಿ ಹೋಗಿದ್ದಾರೆ ಅಂದ್ರೆ, ಈಗ ಮನೆ ಒಳಗೆ ನಾನ್ ಕೂಗಾಡ್ತಾ ಇದ್ರು ವಿನೀಶ್ ಕೇಳ್ತಾರೆ, ನಿಮ್ಮ ಅಮ್ಮಂಗೆ ಜಾಸ್ತಿ ಇರಿಟೇಟ್ ಮಾಡ್ಬೇಡ, ಕೂಗಾಡ್ತಾಳೆ ಮನೆ ಅಂತ. ಸೊ ಐ ಥಿಂಕ್ ದ ಸಿಚುವೇಶನ್, ಸರ್ಟನ್ ಪ್ಲೇಸಸ್, ಸರ್ಟನ್ ಪೀಪಲ್, ಮೇ ಬಿ ಅವ್ರು ಆ ಥರ ರಿಯಾಕ್ಟ್ ಮಾಡೋದಕ್ಕೆ ಆಗತ್ತೋ ಏನೋ ಅಂತ ಅನ್ಸುತ್ತೆ. ಬಟ್ ಮೋಸ್ಟ್ ಆಫ್ ದ ಟೈಮ್ ಹಿ ಈಸ್ ನಾಟ್ ಲೈಕ್ ದಟ್. ಓಕೆ. ಸೊ ಅಕ್ಕ, ಡೆವಿಲ್ ಸಿನಿಮಾ ಸ್ಟಾರ್ಟ್ ಆಗಿತ್ತು, ಎಲ್ಲ ಚೆನ್ನಾಗಿ ನಡೀತಾ ಇತ್ತು, ಎಲ್ಲ ಆರಾಮಾಗಿ ನಡೀತಾ ಇತ್ತು. ಸಡನ್ ಆಗಿ ವಿ ಗೆಟ್ ಟು ಹಿಯರ್ ಅ ಶಾಕಿಂಗ್ ನ್ಯೂಸ್. ಸೊ ಅದನ್ನ ನೀವೊಂದು ವೈಫ್ ಆಗಿ, ಇವಾಗ ನಿಮ್ಮ ಫ್ಯಾಮಿಲಿಗೂ ತುಂಬ ಎಫೆಕ್ಟ್ ಆಗಿರುತ್ತೆ, ಇದನ್ನೆಲ್ಲ ಹೆಂಗೆ ಹ್ಯಾಂಡಲ್ ಮಾಡಿದ್ರಿ? ರಚನಾ, ವಿ ನೆವರ್ ಎಕ್ಸ್ಪೆಕ್ಟೆಡ್ ಒಂದು. ಆ್ಯಂಡ್ ನಮಗೆ ಈ ಥರ ಒಂದು ಸಿಚುವೇಶನ್ ಅರೈಸ್ ಆಗುತ್ತೆ ಅಂತಲೂ ಕ್ಲೂನೂ ಇರಲಿಲ್ಲ. ಬಿಕಾಸ್ ನಮಗೆ ಲೀಗಲ್ ಸಿಸ್ಟಮ್ ಮೇಲೆ ತುಂಬ ಕಾನ್ಫಿಡೆನ್ಸ್ ಇತ್ತು, ಆ್ಯಂಡ್ ನಮ್ಮ ಲಾಯರ್ಸ್ ಮೇಲೆ ತುಂಬ ಕಾನ್ಫಿಡೆನ್ಸ್ ಇತ್ತು. ಸೊ ಈ ಥರ ಒಂದು ಬೇಲ್ ಕ್ಯಾನ್ಸಲ್ ಆಗುತ್ತೆ ಅನ್ನೋ ಥಾಟು ಇರಲಿಲ್ಲ ನಮಗೆ.
ಅವತ್ತು ಐ ಥಿಂಕ್ ಅವತ್ತು ದರ್ಶನ್ ಊರಲ್ಲೂ ಇರಲಿಲ್ಲ. ಅವರು ಇದಕ್ಕೆ ಹೋಗಿದ್ರು, ಕುದುರೆ ಏನೋ ಪಿಕ್ ಮಾಡೋಕ್ಕೆ ಅಂತ. ಹಿ ಹೆಡ್ ಗಾನ್ ಟು ತಮಿಳ್ನಾಡು. ನಾನು ಐ ವಾಸ್ ಆನ್ VC, ಸುಪ್ರೀಂ ಕೋರ್ಟ್ದು ಅವತ್ತು ಫೈನಲ್ ಇದು ಡಿಸ್ಪೋಸಲ್ ಇತ್ತ ಕೇಸ್ದು. VCಯಲ್ಲಿದ್ದೆ. ಆ್ಯಂಡ್ ಫಾರ್ ಮೀ ಅದು ಬೇಲ್ ಕ್ಯಾನ್ಸಲ್ ಅಂತ ಬಂದಿದ ತಕ್ಷಣ ತುಂಬಾ ಬೇಜಾರಾಯಿತು. ಆ್ಯಂಡ್ ಐ ವಾಸ್ ಇನ್ ತುಂಬಾ ಬೇಜಾರಾಯಿತು ನನಗೆ. ಅದನ್ನು ನಾನು ಹೇಗೆ ದರ್ಶನಕ್ಕೆ ಕನ್ವೆ ಮಾಡಬೇಕು ಅನ್ನೋದನ್ನು ನಾನು ಐ ವಾಸ್ ಥಿಂಕಿಂಗ್. ಬೇಲ್ ಕ್ಯಾನ್ಸಲ್ ಆಯಿತು ಅಂತ ಅಂದಮೇಲೂ ನಾನು ಒಂದು 15 ಮಿನಿಟ್ಸ್ ನಾನು ಅವ್ರಿಗೆ ಫೋನೇ ಮಾಡಿಲ್ಲ. ಐ ವಾಸ್ ಹೋಲ್ಡಿಂಗ್ ಮೈ ಸೆಲ್ಫ್ ಅಪ್. ನನಗೆ ಹೆಂಗೆ ಫೋನ್ ಮಾಡೋದು, ಹೆಂಗೆ ಹೇಳೋದು, ಬಿಕಾಸ್ ಅವ್ರು ಆ ಟೆನ್ಷನಲ್ಲಿ ಇದ್ದರು ರಚನಾ. ಸುಮಾರು ದಿನದಿಂದ ಸುಪ್ರೀಂ ಕೋರ್ಟಲ್ಲಿ ಇದ್ದಾಗಿಂದನೂ ಆ ಟೆನ್ಷನಲ್ಲಿ ಇದ್ರು. ಅವ್ರು ಯಾವಾಗಲೂ ಅವ್ರ ಮೈಂಡಲ್ಲಿ ಅದು ಬ್ಯಾಕ್ ಆಫ್ ಹಿಸ್ ಮೈಂಡ್ ಇಟ್ ವಾಸ್ ರನ್ನಿಂಗ್. ಅವರು ಹೇಳ್ತಿರ್ಲಿಲ್ಲ, ಬಟ್ ಐ ಕುಡ್ ಸಿ ಮೋಸ್ಟ್ ಆಫ್ ದ ಟೈಮ್ ಸುಮ್ಮನೆ ಆಗ್ಬಿಡೋರು, ಸುಮ್ಮನೆ ಕೂತ್ಬಿಡೋರು, ಮಾತು ಕಡಿಮೆ ಮಾಡಿದ್ರು. ಆ್ಯಂಡ್ ಮನೇಲೂ ಅಷ್ಟೇ ಸುಮ್ಮನೆ ಒಬ್ಬರೇ ರೂಮಲ್ಲಿ ಕೂತ್ಕೊಂಡ್ಬಿಡೋರು ಜಾಸ್ತಿ. ನಾವು ಬೇಕು ಅಂತ ಟು ಪೆಪ್ಪೆಮ್ ಅಪ್ ಹೋಗೋದು, ಕಾಮಿಡಿ ಮಾಡೋದು, ಫನ್ ಮಾಡೋದು ಮಾಡ್ತಾಯಿದ್ರು. ಅವ್ರು ಆವಾಗಲೂ ರಿಯಾಕ್ಟೇ ಮಾಡ್ತಿರ್ಲಿಲ್ಲ. ಇಟ್ ಬಿಕಮ್ ಸೈಲೆಂಟ್. ಸುಮಾರು ದಿನಗಳಿಂದನೇ ಆ ಪ್ರೋಸೆಸ್ ನಾನು ನೋಡ್ತಿದ್ನಲ್ಲ. ಸೊ ದೆನ್ ನನಗೆ ಇನ್ಯಾರೋ ಬೇರೆ ಯಾರೋ ಫೋನ್ ಮಾಡಿ ಹೇಳೋಕ್ಕಿಂತ ನಾನೇ ಫೋನ್ ಮಾಡೋದು ಅಂತ ಜಸ್ಟ್ ಕಾಲ್ಡ್. ಫೋನ್ ಮಾಡಿದಾಗ ಹಿ ಜಸ್ಟ್ ಏನಾಯ್ತು ವಿಜಿ, ಅಷ್ಟೇ ಕೇಳಿದೆ, ಏನಾಯ್ತು ವಿಜಿ ಅಂದರು. ಅಪ್ಪಮ್ಮ ಕ್ಯಾನ್ಸಲ್ ಆಯಿತು ಬೇಲ್ ಅಂದೆ. ಹಿ ವಾಸ್ ಲೈಕ್ ಸೈಲೆಂಟ್. ಒಂದು ಪದ ಅವ್ರ ಬಾಯಿಂದ ಬರಲಿಲ್ಲ. ಒಂದು ಮಿನಿಟ್ ಆಫ್ ಸೈಲೆನ್ಸ್. ಅದಾದಮೇಲೆ ಸೆಟ್, ಹೌದಾ ಆಯಿತು ಬಿಡು, ರೆಡಿ ಮಾಡು ಬ್ಯಾಗ್ನ, ಬರ್ತಾ ಇದ್ದೀನಿ. ದಟ್ಸ್ ಆಲ್. ಆ್ಯಂಡ್ ಇನ್ಫ್ಯಾಕ್ಟ್ ಹಿ ಸ್ಟಾರ್ಟೆಡ್ ಟೆಲ್ಲಿಂಗ್ ಮಿ, ಹುಷಾರು, ಇನ್ನು ಸ್ಟ್ರಾಂಗ್ ಆಗಿರು, ಅಳ್ಕೊಂಡು ಕೂತಿರ್ಬೇಡ, ವಿನೀಶ್ನ ನೋಡ್ಕೋ, ನಾ ಬರ್ತಾ ಇದ್ದೀನಿ, ಬರೋಕ್ಕೆ 1-2-3 hours ಆಗುತ್ತೆ, ಬಂದಿದ ತಕ್ಷಣ ಹೊರಡ್ತೀನಿ, ನೀನು ಹುಷಾರು, ವಿನೀಶ್ನ ನೋಡು, ಆ್ಯಂಡ್ ಏನೇನಿದೆ ಮನೆಯದೆಲ್ಲ ನೋಡ್ಕೋ. ದಟ್ಸ್ ಆಲ್ ಹಿ ಸೆಟ್. ಸೊ ಅಕ್ಕ, ಈ ಥರ ಒಂದು ಸಿಚುವೇಶನ್ ಆದಾಗ ವಿನೀಶ್ ಹೆಂಗೆ ಹ್ಯಾಂಡಲ್ ಮಾಡಿದ್ರು? ಫ್ಯಾಮಿಲಿಗೆ ಎಫೆಕ್ಟ್ ಆಗೇ ಆಗುತ್ತೆ ಖಂಡಿತವಾಗ್ಲೂ, ಗೊತ್ತಿರೋ ಅಂಥ ವಿಷಯ. ಬಟ್ ವಿನೀಶ್ ಹೆಂಗೆ ಹ್ಯಾಂಡಲ್ ಮಾಡಿದ್ರು? ಅದು ಕಷ್ಟ ಆಯಿತು ರಚನಾ. ಬಿಕಾಸ್ ನಮ್ಗಾದ್ರೆ ಒಂದು ಸ್ವಲ್ಪ ವಿ ಆರ್ ಮೆಚೂರ್ಡ್ ಎನಫ್ ಟು ಥಿಂಕ್ ಏನು ನಡೀತಿದೆ, ಹೇಗೆ ಏನು ಅಂತ. ಈ ಸ್ಟಿಲ್ 17-year-old ಬಾಯ್. ಆ ಇನ್ಸಿಡೆಂಟ್ ಆದಾಗ ಹಿ ವಾಸ್ ಜಸ್ಟ್ 16. ಫಸ್ಟ್ ಟೈಮ್ ಆಯ್ತಲ್ಲ ಆಗ. ಬಟ್ 16-year-old ಹುಡುಗನಿಗೆ ನಾನು ಹೋಗಿ ಏನಂತ ಎಕ್ಸ್ಪ್ಲೇನ್ ಮಾಡಲಿ, ಏನಂತ ಹೇಳಲಿ? ಸುಮಾರು ಸ್ಟಾರ್ಟಿಂಗ್ ವೆನ್ ಹಿ ಗಾಟ್ ಅರೆಸ್ಟೆಡ್ ಆಲ್ಸೋ ಫಸ್ಟ್ ಟೈಮ್ ಆದಾಗ ನಾನು ಅವನ ಹತ್ರ ಸುಳ್ಳು ಹೇಳಿದ್ದೆ. ಬಂದ್ಬಿಡು, ಹಿ ವಾಸ್ ಇನ್ ಅ ಬಾಸ್ಕೆಟ್ಬಾಲ್ ಕೋರ್ಟ್. ಐ ಸೆಡ್ ಬಂದ್ಬಿಡು ವಿನೀಶ್ ಇಮಿಡಿಯೇಟ್ಲಿ, ಬೇಕಾ ಕೋಚಿಂಗ್ ಹೋಗಿದ್ದ, ಬಂದ್ಬಿಡು ಅಂತ. ಹಿ ಡಿಡ್ಂಟ್ ಇವನ್ ನೋ. ಫೋನಲ್ಲಿ ನೋಡಿ ಗೊತ್ತಾಗಿ, ಅಮ್ಮ ವಾಟ್, ಅಪ್ಪ ಗಾಟ್ ಅರೆಸ್ಟೆಡ್ ಅಂತ ಅಂದರೆ, ಇಲ್ಲ ಫಾರ್ ವಾಟ್ ಅಂತೆಲ್ಲ ಅಲ್ಲಿಂದನೇ ಶುರು ಮಾಡ್ಕೊಂಡು ಹಚ್ಕೊಂಡು ಬಂದ. ದೆನ್ ನನಗೆ ಸ್ಟ್ರೆಂತು ಇರಲಿಲ್ಲ ರಚನಾ. ಈ ಥರ ಕೇಸ್, ಈ ಥರ ಇಶ್ಯೂ ಆಗಿ ಅಪ್ಪ ಗಾಟ್ ಅರೆಸ್ಟೆಡ್ ಅಂತ ಹೇಳೋಕ್ಕೆ ನನಗೆ ಸ್ಟ್ರೆಂತು ಇರಲಿಲ್ಲ. ನಾನು ಸುಮಾರು ದಿನ ಅವನಿಗೆ ಹೇಳೇ ಇರಲಿಲ್ಲ ಯಾವುದಕ್ಕೆ ಏನಾಗಿದೆ ಅಂತ. ಆ್ಯಂಡ್ ಅವನಿಗೆ ಅವ್ರ ಫ್ರೆಂಡ್ಸ್ ಹೇಳಿ ಗೊತ್ತಾಯಿತು. ಆ್ಯಂಡ್ ಬಿಕಾಸ್ ನಮ್ಮ ಮನೇಲಿ ನಾನು ಕನ್ನಡ ಚಾನೆಲ್ಸ್ ಹಾಕೋದೇ ಇಲ್ಲ ರಚನಾ. ನನ್ನ ಮನೇಲಿ ಅದೊಂದು ರೂಲ್. ನನ್ನ ಮನೇಲಿ ನಂದು ಕನ್ನಡ ಚಾನೆಲ್ಸ್ ಆಗಲಿ, ನಾವು ಕನ್ನಡ ನ್ಯೂಸ್ ಆಗಲಿ, ನ್ಯೂಸ್ ಚಾನೆಲ್ಸ್ ಆಗಲಿ ನಾವು ನೋಡಲ್ಲ ರಚನಾ. ಬಿಕಾಸ್ ಏನಾಗುತ್ತೆ, ಸುಮಾರು ಆಸ್ ಯು ನೋ, ಆರ್ಟಿಸ್ಟ್ಗಳು ಅಂತಂದರೆ ಏನೋ ಬರ್ತಾ ಇರುತ್ತೆ. ನನ್ನ ಮಗನಿಗೆ ನಾನು ಐ ಡೋಂಟ್ ವಾಂಟ್ ಟು ಎಕ್ಸ್ಪೋಸ್ ನ್ಯೂಸ್ ನೋಡೋದು, ಕಂಟೆಂಟ್ ಕನ್ನಡದ್ದು ನಮ್ಗಳ ಬಗ್ಗೆ ಬರೋದನ್ನ ಅವನು ನೋಡೋದು ಬೇಡ ಅಂತ ಅಂದ್ಬಿಟ್ಟು ನಾವು ನೋಡಲ್ಲ. ಅವನಿಗೆ ಗೊತ್ತೂ ಆಗಲ್ಲ ನಮ್ಮ ಮನೇಲಿ ಏನು ಇದು ಅಂತ. ಸೊ ಫ್ರೆಂಡ್ಸ್ಗಳು ಹೇಳಿ ಅದು ಹೇಳಿ ಅದನ್ನ ಕೇಳ್ಕೊಂಡು ಬಂದು ನನ್ನ ಕೇಳೋನು. ಆ್ಯಂಡ್ ದೆ ವರ್ ಲೈಕ್ ಲಾಟ್ ಆಫ್ ಸ್ಲೀಪ್ಲೆಸ್ ನೈಟ್ಸ್. ಮಧ್ಯ ನೈಟ್ ವೆನ್ ದರ್ಶನ್ ವಾಸ್ ನಾಟ್ ದೇರ್, ಮಧ್ಯ 2 o'clock ಎಲ್ಲ ಎದೊಳೋದು, ಅಳ್ತಿದ್ದ. 2 o'clock 3 o'clock ನನಗೆ ಐ ಸ್ಟಿಲ್ ರಿಮೆಂಬರ್. ಎದ್ಬಿಟ್ಟು ಅಮ್ಮ ಐ ಮಿಸ್ ಅಪ್ಪ ಅಂದ್ಕೊಂಡು, ಅಪ್ಪಂಗೆ ಏನೂ ಆಗಲ್ಲ ಅಂತ ಅಳ್ತಾ ಇದ್ದ, ಸಿಕ್ಕಾಪಟ್ಟೆ ಅಳ್ತಿದ್ದ. ಈ ಥರ ಒಂದು 15 to 1 month ನಾನು ಅವನ್ನ ಹೋಲ್ಡ್ ಎಮ್ ಅಪ್ ಓನ್ಲಿ, ಇಟ್ ವಾಸ್ ವೆರಿ ಡಿಫಿಕಲ್ಟ್. ಬಟ್ ಸೆಕೆಂಡ್ ಟೈಮ್ ಈ ಥರ ಆದಾಗ ದರ್ಶನ್ ನ್ಯೂ ಅಲ್ಲ ಅವ್ನು ಹೆಂಗೆ ಏನು ಅಂತ. ಸೊ ಈ ಆ್ಯಕ್ಚುಲಿ ಟೋಲ್ಡ್ ಹಿಮ್ ಹೊರಡೋಕ್ಕಿಂತ ಮುಂಚೆ. ಹಿ ಆ್ಯಕ್ಚುಲಿ ಸ್ಪೋಕ್ ಟು ಹಿಮ್ ಆ್ಯಂಡ್ ಹೇಳೋದ್ಮೇಲೆ ಐ ಥಿಂಕ್ ದಿಸ್ ಟೈಮ್ ಇಟ್ ವಾಸ್ ಲಿಟಲ್ ಬೆಟರ್. ಬಟ್ ಸ್ಟಿಲ್ ಹಿ ಹ್ಯಾಸ್ ದಟ್ ವಾಯ್ಡ್, ಒಂಥರ ಯಾವಾಗಲೂ ಕೇಳ್ತಾ ಇರ್ತಾನೆ. ಆ್ಯಂಡ್ ಹಿ ರಿಯಲಿ ಲೈಕ್ಸ್ ಹಿಮ್. ದರ್ಶನ್ ಅಂದರೆ ಅವನಿಗೆ ಒಂಥರ ನೆಕ್ಸ್ಟ್ ಲೆವೆಲ್ ಪ್ರೀತಿ ಅದೆಲ್ಲ. ಅದಕ್ಕಿಂತ ಮೋರ್ ದೆನ್ ದಟ್ನು ಅವನೊಂದು ಫ್ಯಾನ್ ಥರ ಆಡ್ತಾನೆ ಮನೆ ಒಳಗೆ ಅವ್ರ ಅಪ್ಪನ ಹತ್ರ. ಐ ಕೀಪ್ ಟೆಲಿಂಗ್, ನಿನಗೆ ಫಸ್ಟ್ ಮನೇಲೇ ಒಂದು ಫ್ಯಾನ್ ಉಡ್ಸಿದ್ಯಲ್ಲ ನೀನು ಅಂತ. ಸೊ ಹಾಗೆ. ಬಟ್ ಇಟ್ ವಾಸ್ ಡಿಫಿಕಲ್ಟ್ ಟು ಹ್ಯಾಂಡಲ್. ಬಟ್
ಆಸ್ ಐ ಸೆಡ್ ಐ ಕೀಪ್ ಟೆಲಿಂಗ್ ಹಿಮ್ ಅಂಡ್ ಬಿ ಸ್ಟ್ರಾಂಗ್ ಅಂತ ಹೇಳ್ತಿರ್ತೀನಿ ಅಂಡ್ ನಾಟ್ ಟು ಗೆಟ್ ಅಫೆಕ್ಟೆಡ್ ಬೈ ನೆಗೆಟಿವಿಟಿ ಅಂತ ಹೇಳ್ತಿರ್ತೀನಿ. ಯಾರಾದ್ರೂ ಏನೋ ಮಾತಾಡಿದ್ರು ನೀವು ಡೋಂಟ್ ಹ್ಯಾವ್ ಟು ರಿಯಾಕ್ಟ್, ಜಸ್ಟ್ ಲೀವ್ ಇಟ್, ಟೈಮ್ ವಿಲ್ ಆನ್ಸರ್ ದ ಕ್ವೆಶನ್ಸ್ ಅಂತ ಹೇಳ್ತೀನಿ. ಅಂಡ್ ಐ ಕೀಪ್ ಮೇಕಿಂಗ್ ಹಿಮ್ ಸ್ಟ್ರಾಂಗ್ ಮೆಂಟಲಿ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಥಿಂಗ್ಸ್ನ ಆಲ್ವೇಸ್ ಪಾಸಿಟಿವ್ ಆಗಿ ಹೇಳ್ತಾ ಇರ್ತೀನಿ. ಸೊ ಅಕ್ಕ ಇಷ್ಟು ದಿನ ದರ್ಶನ್ ಸರ್ನ ಟಾರ್ಗೆಟ್ ಮಾಡ್ತಾ ಇದ್ರು. ಸೊ ಲೇಟ್ಲಿ ಅವ್ರ ಫ್ಯಾನ್ಸ್ನ ಕೂಡ ಟಾರ್ಗೆಟ್ ಮಾಡೋಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. ಜಸ್ಟ್ ಬಿಕಾಸ್ ಅವರು ದರ್ಶನ್ ಸರ್ನ ಇಷ್ಟಪಡ್ತಾ ಇದ್ದಾರೆ, ಅವ್ರನ್ನ ಮೆರೆಸ್ತಾ ಇದ್ದಾರೆ ಅಂತ ಒಂದೇ ಒಂದು ವಿಚಾರಕ್ಕೆ ಅವ್ರನ್ನೂ ಟಾರ್ಗೆಟ್ ಮಾಡ್ತಾರೆ. ಅದು ಎಷ್ಟು ಕೀಳ್ಮಟ್ಟಕ್ಕೆ ಅಂದರೆ ಅನ್ಎಜುಕೇಟೆಡ್ ಅಂತ ಪಬ್ಲಿಕಲಿ ಹ್ಯುಮಿಲಿಯೇಟ್ ಮಾಡೋ ಅಷ್ಟು. ಅದು ಒಂದು ರೆಸ್ಪಾನ್ಸಿಬಿಲಿಟಿ ಇರೋರು ಹೇಳುವಂಥ ಮಾತುಗಳಿದು. ನಮ್ಮ ಇಂಡಸ್ಟ್ರಿಯಲ್ಲಿ ಅಭಿಮಾನಿಗಳನ್ನ ದೇವರು ಅಂತ ಪೂಜೆ ಮಾಡುವಂಥ ಇಂಡಸ್ಟ್ರಿ ಇದು. ಸೊ ಅಂಥ ಇಂಡಸ್ಟ್ರಿಯಲ್ಲಿ ಅಭಿಮಾನಿಗಳನ್ನೇ ಅನ್ಎಜುಕೇಟೆಡ್ ಅಂತ ಕರೆಯೋದಾಗಲಿ, ಅವ್ರನ್ನ ಹ್ಯುಮಿಲಿಯೇಟ್ ಮಾಡೋದಾಗಲಿ, ಜಸ್ಟ್ ಬಿಕಾಸ್ ಅವ್ರವ್ರ ಸ್ಟಾರ್ನ ಅವ್ರವ್ರ ಹೀರೋನ ಇಷ್ಟಪಡ್ತಾ ಇದ್ದಾರೆ ಅಂತ ಹೇಳೋದಕ್ಕೆ, ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಇದ್ರ ಬಗ್ಗೆ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಾ? ಒಂದು ಕೆಲಸ ಮಾಡೋಣ ರಚನಾ, ಫುಲ್ ನಮ್ಮ ಸೆಲೆಬ್ರಿಟೀಸ್ ಹತ್ರ ಎಲ್ಲ ಫಂಡ್ಸ್ ಕಲೆಕ್ಟ್ ಮಾಡಿ ಒಂದು IB ಸ್ಕೂಲ್ ಓಪನ್ ಮಾಡೋಣ. ಈ ಯಾರ್ಯಾರು ಹೇಳ್ತಿದಾರಲ್ಲ ಅನ್ಎಡ್ಯುಕೇಟೆಡ್ ಅದು ಅವ್ರನ್ನೇ ಕರ್ಕೊಬಂದು ಪ್ಲೀಸ್ ಎಡ್ಯುಕೇಟ್ ದೆಮ್ ಅಂತ ಹೇಳೋಣ. ಲೆಟ್ಸ್ ಸಿ ಸೋ ವೆಲ್ ವರ್ಸ್ಡ್ ಹೈಲಿ ಎಡ್ಯುಕೇಟೆಡ್ ಪೀಪಲ್ ಬಂದು ಪಾಪ ಎಡ್ಯುಕೇಟ್ ಮಾಡ್ತಾರ ನೋಡೋಣ. ಏನ್ ಗೊತ್ತಾ ಆಗತ್ತೆ, ಸಿ ಹೌ ಇನ್ ಅ ಫ್ಯಾಮಿಲಿ ಈಗ ಅಪ್ಪ ಅಮ್ಮ ಏನೇ ಮಾಡಲಿ ಹೆಂಗೆ ಒಂಥರ ಮಕ್ಕಳ ಮೇಲೆ ಅನ್ಕಂಡೀಷನಲ್ ಲವ್ ತೋರಿಸ್ತಾರಲ್ಲ, ವಾಟ್ ಎವರ್ ದ ಕಿಡ್ ಡಸ್. ಈಗ ವಿನೀಶ್ ನನ್ಗೆ ಅವ್ನ್ ಏನೇ ಮಾಡಿದ್ರು ನನ್ಗೆ ಅವನು ಇದ್ರ ತರ ಕಾಣಲ್ಲ, ಬಿಕಾಸ್ ಈಸ್ ಮೈ ಚೈಲ್ಡ್ ಅಂಡ್ ದಟ್ಸ್ ಅನ್ ಅನ್ಕಂಡೀಷನಲ್ ಲವ್. ಅದೇ ತರ ಪಾಪ ಫ್ಯಾನ್ಸ್ ದರ್ಶನ್ ಮೇಲೆ ತೋರ್ಸೋದು, ಆಯ್ತಾ, ದೇ ಡೋಂಟ್ ಜಡ್ಜ್ ಹಿಮ್ ಆರ್ ಇದು, ಇಟ್ ಇಸ್ ಲೈಕ್ ಒನ್ ಪ್ಯೂರ್ ಫಾರ್ಮ್ ಆಫ್ ಲವ್ ಅಂತಾರಲ್ಲ, ಆ ತರ ಲವ್. ಅದಕ್ಕೆ ಈ ತರ ನೇಮ್ಸ್ ಕೊಡೋದು, ಅದಕ್ಕೆ ಈ ತರ ಮಾಕ್ ಮಾಡೋದು, ಇದೆಲ್ಲ ಮಾಡೋರು ಐ ಥಿಂಕ್ ಇಟ್ ಶೋಸ್ ದರ್ ಮೈಂಡ್ ಸೆಟ್. ಅವ್ರವ್ರ ತಿಳುವಳಿಕೆ ಪ್ರಕಾರ ಅವ್ರು ಮಾತಾಡ್ತಾರೆ ಅಂತ ಬಿಲೀವ್ ಮಾಡೋ ಪರ್ಸನ್ ನಾನು. ಸೊ ಅವ್ರ ನಾಲೆಡ್ಜ್ ಅಷ್ಟಿದ್ದೆ ಈ ತರ ಒಬ್ಬರನ್ನ ಕೆಳಗ್ ತೋರ್ಸೋದು ಅದೆಲ್ಲ ಇಟ್ ಶೋಸ್ ದೇರ್ ಮೈಂಡ್ ಸೆಟ್. ಸೊ ಅದ್ರ ಬಗ್ಗೆ ಐ ಡೋಂಟ್ ವಾಂಟ್ ಟು ಕಮೆಂಟ್ ಮಚ್. ಅದ್ರ ಬಗ್ಗೆ ಹೇಳಿದ್ರು ನನ್ಗೆ ಅನ್ಸುತ್ತೆ ಸುಮ್ನೆ ವೇಸ್ಟ್ ಆಫ್ ಮೈ ಎನರ್ಜಿ ಅಂಡ್ ಟೈಮ್. ಎಕ್ಸಾಕ್ಟ್. ಸೊ ಈಗ ಅಕ್ಕ ದರ್ಶನ್ ಸರ್ಗೆ ಪ್ರಾಣಿಗಳಂದ್ರೆ ಇಷ್ಟ, ಪಕ್ಷಿಗಳಂದ್ರೆ ಇಷ್ಟ, ಕಾರ್ಸ್ ಅಂದ್ರೆ ಇಷ್ಟ, ನೇಚರ್ ಅಂದ್ರೆ ಇಷ್ಟ, ಫೋಟೋಗ್ರಫಿ ಅಂದ್ರೆ ಇಷ್ಟ, ಇದು ಎಲ್ರಿಗೂ ಗೊತ್ತಿರುವಂತ ವಿಚಾರ. ಈಗ ವಿಜಯಲಕ್ಷ್ಮಿ ಅವ್ರಿಗೆ ಏನ್ ಇಷ್ಟ? ವಿಜಯಲಕ್ಷ್ಮಿ ಅವ್ರಿಗೆ ಏನ್ ಖುಷಿ ಕೊಡುತ್ತೆ? ನಂಗೆ ಬಟ್ಟೆಗಳು, ಫ್ಯಾಷನ್ ತುಂಬಾ ಇಷ್ಟ. ಅಂಡ್ ದೆನ್ ಐ ಲೈಕ್ ಗೋಯಿಂಗ್ ಟು ಟೆಂಪಲ್ಸ್. ನಂಗೆ ತುಂಬಾ ಪಾಸಿಟಿವಿಟಿ ಅನ್ಸುತ್ತೆ, ತುಂಬಾ ಪೀಸ್ ಕೊಡುತ್ತೆ. ಅಂಡ್ ದೆನ್ ಐ ಲೈಕ್ ಟು ಬಿ ಮೈ ಸೆಲ್ಫ್ ಅಲೋನ್. ಜಾಸ್ತಿ ನಾಯ್ಸಿ ಪ್ಲೇಸ್ ನಂಗೆ ಇಷ್ಟ ಆಗಲ್ಲ, ಸ್ವಲ್ಪ ಕಾಮ್ ಪ್ಲೇಸಸ್ ಇಷ್ಟ. ದೆನ್ ಫುಡ್, ನಂಗೆ ಎಲ್ಲ ಥರ ಕ್ವಿಝೀನ್ಸ್ ಟ್ರೈ ಮಾಡಕ್ಕೆ ತುಂಬ ಇಷ್ಟ. ಟ್ರಾವೆಲ್, ಐ ಲೈಕ್ ಸ್ಪೆಂಡಿಂಗ್ ಟೈಮ್ ವಿತ್ ಮೈ ಸನ್. ಐ ಥಿಂಕ್ ದೀಸ್ ಆರ್ ಥಿಂಗ್ಸ್ ನಂಗೆ ತುಂಬ ಹ್ಯಾಪಿಯಾಗಿ ಫೀಲ್ ಮಾಡಿಸೋದು. ಫ್ರೆಂಡ್ಸ್, ನಂಗೊಂದು ಸ್ಮಾಲ್ ಗ್ರೂಪ್ ಫ್ರೆಂಡ್ಸ್ ಇದ್ದಾರೆ, ಅವ್ರ ಜೊತೆ ಹ್ಯಾಂಗ್ ಔಟ್ ಮಾಡಕ್ಕೆ ತುಂಬ ಇಷ್ಟ. ಓಕೆ. ಸೊ ಮತ್ತೆ ಸಿನಿಮಾ ಕಡೆ ಬರೋದು ಅಂತಾದ್ರೆ ದ ಡೆವಿಲ್, ಇದ್ರ ಬಗ್ಗೆ ಹೇಳಬೇಕು ಅಂದ್ರೆ, ಮೂವಿ ಅಂತೂ ಸಖತ್ತಾಗಿದೆ, ನಂಗೆ ತುಂಬ ಇಷ್ಟ ಆಯಿತು. ಹ್ಯಾಡ್ ನಾಟ್ ಸೀನ್ ಮೂವಿ, ಅಂದರೆ ಮೊನ್ನೆನೇ 6:30 ಶೋಗೆ ಹೋಗಿದ್ದಲ್ಲ, ನಂಗೆ ಕರೆಕ್ಟಾಗಿ ನೋಡೋಕ್ಕಾಗಿಲ್ಲ ಅಂತ ತಿರ್ಗಾ ಸಂಜೆನೂ ಹೋದೆ. ಬಿಕಾಸ್ ಇಲ್ಲಾಂದರೆ ಯೂಶಲಿ ಮುಂಚೆನೇ ಇನ್ ಹ್ಯಾಂಡ್ ಐ ಯೂಸ್ ಟು ಗೆಟ್ ಟು ಸಿ ದ ಮೂವಿ. ಆವಾಗ ಹೋದಾಗ ನಂಗೆ ತುಂಬ ಇಷ್ಟ ಆಯಿತು. ಈಚ್ ಆ್ಯಂಡ್ ಎವ್ರಿ ಫ್ರೇಮ್ ಇಷ್ಟ ಆಗ್ತಾ ಇತ್ತು. ಆ್ಯಂಡ್ ಸೆಕೆಂಡ್ ಹಾಫನ್ನು ನನಗೆ ಐ ಡೋಂಟ್ ವಾಂಟ್ ಟು ಸೇ ಇಟ್. ಆ್ಯಂಡ್ ಅದಕ್ಕೆ ಸೆಕೆಂಡ್ ಹಾಫಲ್ಲೂ ತುಂಬ ಚೆನ್ನಾಗಿರೋ ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ ಇದೆ. ಆ್ಯಂಡ್ ದರ್ಶನ್ ತುಂಬ ಚೆನ್ನಾಗಿ ಕಾಣ್ತಾರೆ. ಇನ್ ಪರ್ಫಾರ್ಮೆನ್ಸ್ ಮಾತ್ರ ಲೈಕ್ ಟಾಪ್ ನಾಚ್. ನನಗೆ ಅವ್ರು ಬರೀ ಮುಖ ಅಲ್ಲ, ಕೈ, ಕಾಲು, ಕಣ್ಣು ಎಲ್ಲ ಆಕ್ಟ್ ಮಾಡಿದ್ದಾರೆ. ಬಟ್ ಸೋ ನ್ಯಾಚುರಲ್ ಹಿ ಇಸ್. And as a movie ಅಂತ ಹೋದ್ರವ್ರಿಗೆ ಐ ಆಮ್ ವೆರಿ ಶ್ಯೂರ್ ದೆಲ್ ಬಿ 100% ಫುಲ್ ಖುಷಿಯಿಂದ ಹೊರಗೆ ಬರ್ತಾರೆ ಅಂತ. ಆ್ಯಂಡ್ ಲಾಟ್ ಆಫ್ ಕಾಮಿಡಿ ಎಲಿಮೆಂಟ್ ಆಫ್ಟರ್ ದತ್ತ. ಐ ಥಿಂಕ್ ಅವ್ರದ್ದು ಕಾಮಿಡಿ ಟಚ್ ಇರೋದು, ಫುಲ್ ಕಾಮಿಡಿ ಟಚ್ ಇರೋ ಮೂವಿ ಇದೆ ಅಂತ ಅನ್ಸುತ್ತೆ ನನಗೆ. ಓಕೆ. ಸೊ ಸಿನಿಮಾ ಇನ್ನೇನು ರಿಲೀಸ್ ಆಗ್ತಿದೆ, ನಾಳೆ ರಿಲೀಸ್ ಅಂದಾಗ ಹಿಂದಿನ ದಿನ ಒಂದು ನ್ಯೂಸ್ ಸರ್ಕ್ಯುಲೇಟ್ ಆಗುತ್ತೆ, ಬೇಸ್ಲೆಸ್ ನ್ಯೂಸ್ನ ಸರ್ಕ್ಯುಲೇಟ್ ಮಾಡ್ತಾ ಇದ್ದಾರೆ ಸರ್ ಬಗ್ಗೆ ಅಂದಾಗ, ಈ ಥರ ಎಲ್ಲ ಬೇಸ್ಲೆಸ್ ನ್ಯೂಸ್ನ ಇಟ್ಕೊಂಡು ಸರ್ನ ಮತ್ತೆ ಡಿಫೇಮ್ ಮಾಡಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಅಂದಾಗ, ಇದ್ರ ಬಗ್ಗೆ ನೀವು ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಏನ್ ಗೊತ್ತಾ ರಚನಾ, ಲೈಕ್ ಆಗದೇ ಇರೋದನ್ನ, ಆಗಿದೆ ಅನ್ನೋ ಥರ, ಆಗದೇ ಇರೋವಂಥದ್ದನ್ನ. ಅದೇನ್ ಗೊತ್ತಾ ರಚನಾ, ಈವನ್ ಐ ವಾಸ್ ಲೈಕ್ ಸ್ವಲ್ಪ ಶಾಕ್ ಆಯ್ತು ನೋಡಿ ನನಗೆ. ಸಿನ್ಸ್ ಐ ಡೋಂಟ್ ಹ್ಯಾವ್ ಅ ಕಮ್ಯುನಿಕೇಶನ್ ವಿತ್ ಹಿಮ್. ಅವ್ರು ಫೋನ್ ಮಾಡಿದಾಗ ನಾನು ಮಾತಾಡ್ಬೇಕಾಗತ್ತಲ್ವಾ, ಫೋನಲ್ಲೂ ನಾನೇನು ಕೇಳಿಲ್ಲ. ನೆಕ್ಸ್ಟ್ ಇಮಿಡಿಯೇಟ್ಲಿ ಮೈ ವಿಸಿಟ್ ವಾಸ್ ದೇರ್.
ಬಿಫೋರ್ ದ ರಿಲೀಸ್ ಅಲ್ಲ ಹೋಗಿದಾಗ ನಾನು ಆಸ್ ದರ್ಶನ್ ಅಲ್ಲ ಅಲ್ಲಿರೋ ಅಥಾರಿಟೀಸ್ ಅವ್ರನ್ನೂ ಕೇಳಿದೆ. ಈ ಸೈಡ್ ಆ ಥರ ಏನೂ ಇಲ್ಲ ವಿಜಿ ಅಂತ ಅಂದರು. ಅದು ಕೇಳ್ಕೊಂಡು ಬಂದಮೇಲೆ ಐ put it on my Instagram account. See, without even contacting us or without even contacting authority people, proper authority people, hang ಹಾಕೋದು ತಪ್ಪು ಅಂತ. ಆ್ಯಂಡ್ ಇನ್ಫ್ಯಾಕ್ಟ್ ನಾನು ಅದನ್ನು ಹೇಳಿದ್ದೀನಿ, ಲೈಕ್ ಇನ್ಸ್ಟಾಗ್ರಾಮಲ್ಲೂ ಹಾಕಿದೆ. ನಾಟ್ ಆಲ್ ಏನಂತಾರೆ, ನಾಟ್ ಆಲ್ ಮೀಡಿಯಾ ಹೌಸಸ್, ಫ್ಯೂ ಮಾಡಿದ್ದಾರೆ. ಬಟ್ ವಾಟ್ ಐ ರಿಕ್ವೆಸ್ಟ್ ಮೀಡಿಯಾದವ್ರಿಗೆ ಅಂದರೆ, ಇಫ್ ಯು ಆರ್ ಏರಿಂಗ್ ಸಮ್ ಮ್ಯಾಟರ್ ಅಬೌಟ್ ಥಿಂಗ್ಸ್ ಅಲ್ವಾ, ಸ್ವಲ್ಪ ಅದ್ರ ಬಗ್ಗೆ ಯೋಚನೆ ಮಾಡಿ ಅದು ಕರೆಕ್ಟ್ ಅಥೆಂಟಿಕ್ ನ್ಯೂಸ್ ಅಂತ ನೋಡ್ಕೊಂಡು ಹಾಕಿ. ನಮ್ಮ ಬಗ್ಗೆನೇ ಅಲ್ಲ, ಎಲ್ಲರ ಬಗ್ಗೆನೂ. ಇಟ್ಸ್ ಲೈಕ್ ಅ ಕಾಮನ್ ಎವ್ರಿ ಅದರ್ ಪರ್ಸನ್. ಎಲ್ಲ ಆರ್ಟಿಸ್ಟ್ ಬಗ್ಗೆನೂ ಒಂದ್ಸತಿ ಚೆಕ್ ಮಾಡಿ ನೋಡಿಕೊಂಡು ಅದ್ರ ಬಗ್ಗೆ ಹಾಕಬೇಕು ಅಂತ ಅದೊಂದು ರಿಕ್ವೆಸ್ಟ್. ಓಕೆ, ಅದು ಬಿಟ್ರೆ ಏನೇನಿಲ್ಲ. ಹಾಂ ರಚನಾ, ಆಯ್ತಾ ಕ್ವೆಶನ್ಸ್ ಎಲ್ಲ ಕೇಳಿ ಡನ್, ಮುಗೀತಾ? ಎಸ್. Okay, a new anchor in the house. ಎಲ್ಲ ಟ್ರೈ ಮಾಡಿದೆ, ರಚನಾ ರಾಯ್. ಇದೊಂದು ಬಾಕಿ ಇತ್ತು, ಇದನ್ನು ಟ್ರೈ ಮಾಡ್ತಾ ಇದ್ದೀನಿ. ಖುಷಿ ಆಯ್ತಾ? ಎಸ್. Was I a good one? Yeah, Did I answer absolutely well? yes. ಮನಸ್ಸಿಂದ ಆನ್ಸರ್ ಮಾಡಿದ್ರಿ. ಯಾ. Okay. Listen, ನನ್ ಕೇಳ್ದಲ್ಲ, ಇವಾಗ ನಾನು ನಿನ್ನ ಕೇಳ್ತೀನಿ. Tell me how Why is is it my working? heart racing so fast? Tell me how is it working with Mr. Darshan? ಅಮೇಝಿಂಗ್. ಒಂದು ಥಾಟ್ ಇತ್ತು ನನಗೆ, ಅಂದ್ರೆ ಸೂಪರ್ ಸ್ಟಾರ್ ಜೊತೆ ಕೆಲಸ ಮಾಡಕ್ ಹೋಗ್ತಾ ಇದ್ದೀನಿ, ಹೆಂಗಿರುತ್ತೋ ಏನಿರುತ್ತೋ, ಆನ್ಷಿಯಸ್ ಫೀಲ್ ಇತ್ತು, ನರ್ವಸ್ನೆಸ್ ಇತ್ತು, ಭಯ ಇತ್ತು. ಬಟ್ ಅದು ದ ಮೊಮೆಂಟ್ ಐ ಮೆಟ್ ಹಿಮ್ ಎಲ್ಲ ವ್ಯಾನಿಷ್ ಆಗ್ಬಿಡ್ತು. ಸೊ ಹಿ ಮೇಡ್ ಮಿ ವೆರಿ ಕಂಫರ್ಟೇಬಲ್. ಲೈಕ್ ಯು ಸೆಡ್, ಹೆಣ್ಮಕ್ಳು ಅಂದ್ರೆ ಅಷ್ಟು ಗೌರವ ಕೊಡೋರು ಅವರು. ಸೊ ಅಷ್ಟು ರೆಸ್ಪೆಕ್ಟ್ ಕೊಟ್ಟು ಅಷ್ಟು ಕಂಫರ್ಟೇಬಲ್ ಆಗಿ ಫೀಲ್ ಮಾಡಿಸಿದ್ರು. ಸೊ ಇಟ್ ವಾಸ್ ವೆರಿ ಈಸಿ ವರ್ಕಿಂಗ್ ವಿತ್ ಹಿಮ್. ಓಕೆ. ಆಮೇಲೆ ಯೂಶಲಿ ಆರ್ಟಿಸ್ಟ್ಗಳು ಹೇಳ್ತಾರೆ ಆಯ್ತಾ, ನಾನು ಕೇಳಿರೋದು, ಅವ್ರೇನೋ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಾರಂತೆ, ಹೆದರ್ಸ್ತಾರಂತೆ. ಆದ್ರೆ ನೀವು ಹೆದರ್ಸಿದಾರಾ? ಎಸ್ 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 ಎಸ್. ಫಸ್ಟ್ ಸೀನ್ ಇದ್ದಿದ್ದು ನನಗೆ ಅವ್ರನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಂಡು ಡೈಲಾಗ್ ಹೇಳಬೇಕಿತ್ತು. ಫಸ್ಟ್ ನಾನು ಅವ್ರ ಕಣ್ಣು ನೋಡಿದಾಗ ಭಯ ಆಗೋಯ್ತು. ದಟ್ ವಾಸ್ ದ ಫಸ್ಟ್ ಮೊಮೆಂಟ್ ನನಗೆ ಒಂದು ಸ್ವಲ್ಪ ನರ್ವಸ್ ಆಗಿರೋದು. ಬಿಕಾಸ್ ಅಂತ ಸೂಪರ್ ಸ್ಟಾರ್ನ ಫೇಸ್ ಮಾಡ್ತಾ ಇದ್ದೀನಿ ಅಂದಾಗ ಅವರು ಸ್ಟ್ರೇಟ್ ಕಣ್ಣಿಗೆ ಕಣ್ಣಿಟ್ಟೆ ನೋಡಿ ಮಾತಾಡೋದವ್ರು. ಅವ್ರು ಅಲ್ಲಿ ಇಲ್ಲಿ ನೋಡ್ಕೊ ಅದೆಲ್ಲ ಏನೂ ಇಲ್ಲ, ಸ್ಟ್ರೇಟ್ ಇನ್ ಟು ಯೋರ್ ಐ, ಹಂಗೆ ಡೈಲಾಗ್ ಹೇಳೋರು ಅವರು. ಸೊ ಯೂಶ್ವಲಿ ನಾನು ಜನರ ಹತ್ರ ಮಾತಾಡ್ಬೇಕಾದ್ರೆ ನಾನು ಮುಖ ನೋಡ್ಕೊಂಡೇ ಮಾತಾಡೋದು. ಐ ಲೈಕ್ ಇಟ್. ನನ್ನ ಮುಖ ನೋಡ್ಕೊಂಡೆ ಡೈರೆಕ್ಟ್ ಸ್ಟ್ರೇಟ್ ಫೇಸ್ ಟು ಫೇಸೇ ಮಾತಾಡ್ತೀನಿ. ಬಟ್ ಇವ್ರನ್ನ ಫೇಸ್ ಮಾಡಿದಾಗ ಸ್ವಲ್ಪ ನರ್ವಸ್ ಆಯಿತು. ಬಟ್ ಅಲ್ಲೂ ಹೆಲ್ಪ್ ಮಾಡಿದ್ರು. ಆಯ್ತಮ್ಮ, ನಾನು ಕೆಳಗೆ ನೋಡ್ತಿರ್ತೀನಿ, ನೀವು ಡೈಲಾಗ್ ಹೊಡಿರಿ ಅದ. ನಾನು ಇಲ್ಲ ಸರ್ ಇಲ್ಲ, ಅಲ್ಲಿ ಫಸ್ಟಿಗೊಮ್ಮೆ ನರ್ವಸ್ ಆಯಿತು. ಫಸ್ಟ್ ಒಂದು ಟೇಕ್ ತಗೊಂಡೆ, ಆಮೇಲೆ ದೆನ್ ಇಟ್ ವೆಂಟ್ ಆರಾಮಾಗಾಯಿತು. ಯಾ, ದಟ್ ವಾಸ್ ಒನ್ ಥಿಂಗ್. ಬಟ್ ಅವ್ರು ನನಗೆ ಹೇಳ್ಕೊಟ್ರು, ಕಣ್ಣು ನೋಡಬೇಡಿ, ತುಂಬ ಭಯ ಆದರೆ ಕಿವಿ ಸೈಡ್ ನೋಡಿಕೊಂಡು ಹೇಳಿ ಅಂತ. ಸೊ ದ್ಯಾಟ್ ಹೆಲ್ಪ್ ಮಿ. ಯಾ. ಓಕೆ. ನಾನು ಬ್ಯಾಂಕಾಕ್ ಬಂದಿದ್ನಲ್ಲ, ರೊಮ್ಯಾಂಟಿಕ್ ಸಾಂಗ್ ಇತ್ತಲ್ಲ, ವೆರ್ ಯು ಕಾನ್ಶಿಯಸ್ ಬಿಕಾಸ್ ಐ ವಾಸ್ ದೇರ್? Please, never. I was happy that you were there. Yeah, I was super happy that you were there. Yeah. ಎದುರಿಸಬೇಕಿತ್ತು ನಿನ್ನ ಕಣ್ಣಲ್ಲಿ. ಏನಿಲ್ಲ, I had that ಒಂದು ಇಮೇಜ್ ಇತ್ತು ನನಗೆ ನಿಮ್ ಬಗ್ಗೆ. ಏನಂತ? So I was happy. ಸ್ಟ್ರಿಕ್ಟ್ ಇಲ್ಲ, ಅಂದ್ರೆ ಜಾಸ್ತಿ ಮಾತಾಡಲ್ವೇನೋ ಹಂಗೆ ಹಿಂಗೆ ಅಂತ ಹೇಳಿದ್ರು. ಬಟ್ ನೀವು ಚಿಲ್ಲಾಗಿ ಆರಾಮಾಗಿ ಕಂಫರ್ಟೇಬಲ್ ಮಾಡಿಸ್ಕೊಂಡು, ಅದು ಅಂದ್ರೆ ಆ ಸ್ಟಾರ್ ಹೆಂಡತಿ, ಹೀರೋ ಹೆಂಡತಿ ಅಂತ ಹೇಳ್ಕೊಂಡು ಸೆಟಲ್ ಬಂದು, ಸ್ಟಾರ್ ಹೆಂಡತಿ ಅಂತೆಲ್ಲ ಅಂದ್ಬಿಡಪ್ಪ. ಅಲ್ಲ ಅಂದ್ರೆ ಸೆಟಲ್ ಬಂದು ಕಾಲ್ ಮೇಲೆ ಕಾಲ್ ಹಾಕಿ ನಮ್ಮ ಮಾಡ್ತಿದ್ವಿ, ಹಂಗೆಲ್ಲ ನೀವು ಒಂದಿನಾನು ಇರ್ಲಿಲ್ಲ. ಸೊ ವೆರಿ ಚಿಲ್. ಅದು ಇದು ಅಂದ್ರೆ ತಿನ್ಸ್ಕೊಂಡು ಮಾತಾಡ್ಸ್ಕೊಂಡು ಅಲ್ಲಿ ಇಲ್ಲಿ ನೀವೆಲ್ಲೆಲ್ಲಿ ಓಡಾಡ್ತಿದ್ದೀರಾ ನನ್ನೂ ಅಲ್ಲೇ ಕರ್ಕೊಂಡು ಹೋಗಿ ವೆರಿ ಕಂಫರ್ಟೇಬಲ್ ಮನೆ ತರ ಫೀಲ್ ಮಾಡ್ಸಿದ್ರಿ. ಅಲ್ಲಿ ಮತ್ತಿನ್ನೇನು ಜೊತೆಗಿದ್ರಿ, ಮನೆ ತರ ಫೀಲ್ ಮಾಡಿಸ್ಬಿಟ್ರಿ. ಐ ವಾಸ್ ವೆರಿ ಕಂಫರ್ಟೇಬಲ್. ಇನ್ಫ್ಯಾಕ್ಟ್ ನಾನೇ ಸರ್ ಹತ್ರ ಕೇಳ್ತಾ ಇದ್ದೆ, ನಾನೇ ತಶ್ವಿನಿ ಅವ್ರ ಜೊತೆ ಕೇಳ್ತಾ, ಅಕ್ಕ ಬರಲ್ವಾ ಇವತ್ತು, ಕರೀರಿ ಅಕ್ಕನ ಅನ್ಕೊಂಡು. ಸೊ ಯಾ, ಐ ವಾಸ್ ಹ್ಯಾಪಿ ದಟ್ ಯು ವರ್ ದೇರ್. You're happy? I'm glad. I didn't give that kind of vibes. No, not even once. Please. Okay. And ಸೆಟ್ಟಿಗೆ ಬಂದಾಗೆಲ್ಲ ಪ್ಲಾನ್ ಮಾಡ್ಕೊಂಡೆಲ್ಲ ಏನೇನೋ ಪ್ರ್ಯಾಂಕ್ ಮಾಡ್ತಿದ್ರಲ್ಲ, ವಾಸ್ ಇಟ್ ಪ್ರೀ ಪ್ಲಾನ್ಡ್ ಆರ್ ಆನ್ ಸ್ಪಾಟ್ ನಡೀತಿತ್ತ ಅದು? madam, ನೀವು ಕಮ್ಮಿನ ಪ್ರ್ಯಾಂಕ್ ಮಾಡಿರೋದು. ಇಫ್ ಯು ರಿಮೆಂಬರ್, ನಡ್ಕೊಂಡು ಹೋದಾಗ ಬಿಳಿ ಕೂದ್ಲು, ಇಫ್ ಯು ರಿಮೆಂಬರ್ ಸ್ಟ್ರೀಟ್ ಅಲ್ಲಿ ನಡ್ಕೊಂಡು ಹೋಗ್ತಾ ಇದ್ವಿ, ವಿನೀಶ್ ಎದುರಿಸಿರೋದು ನನಗೆ ಹಿಂದೆ ಅದು ವಿನೀಶ್ ಮಾಡಿದ್ರಿ, ನೀವು ಕೂಡ ಇದ್ರಿ. ಬಟ್ ಇಲ್ಲ, ನಿಮಗೆ ಪ್ರ್ಯಾಂಕ್ ಮಾಡ್ತಾ ಇದ್ದೆ. ಬಟ್ ಯು ಗೈಸ್ ಯೂಸ್ ಟು ಡೂ ರೈಟ್? ಅದೆಲ್ಲ ಇಟ್ ವಾಸ್ ಪ್ಲಾನ್ಡ್, pre-planned. Yes. That she's coming. Yes. Let's do this. Yes, it was all planned. Main hand adralli Darshan sir. He was the main guy. So plan ಮಾಡ್ಕೊಂಡೆ ಮಾಡ್ತಾ ಇದ್ದಿದ್ದು. ಯಾ. Tell me, ಅವ್ರಿಗೆ ಖುಷಿ ನಿಮ್ ಕಾಲ್ ಎಳೆಯೋದಂದ್ರೆ. ಸೊ ರೆಡಿ ಮಾಡಿಟ್ಕೊಂಡಿರ್ತಾರೆ. Tell me one memorable incident that you're going to take it with you
from this whole devil movie entire ಅದೇ one entire memorable moment which is going to stay in your heart and mind forever andre ಏನು ಥೈಲ್ಯಾಂಡ್ ದಟ್ ಎಂಟೈರ್ ಥೈಲ್ಯಾಂಡಲ್ಲಿ ಏನೇನು ಇದ್ವಲ್ಲ ನಾವೆಲ್ಲ ಜೊತೆಗಿದ್ವಲ್ಲ ಐ ಥಿಂಕ್ ದ್ಯಾಟ್ ಮೇಡ್ ಮೀ ಇವತ್ತು ನಾನು ನಿಮ್ಮ ಜೊತೆ ಎಷ್ಟು ಕಂಫರ್ಟೇಬಲ್ ಆಗಿದ್ದೀನಲ್ಲ ಐ ಥಿಂಕ್ ಐ ನೀಡ್ ಟು ಥ್ಯಾಂಕ್ No, you're also a wonderful girl and wonderful soul. That's also one of the reason why I get connected. ಬಟ್ ಐ ಥಿಂಕ್ ಥೈಲ್ಯಾಂಡ್ ಅಲ್ಲಿ ಶೂಟ್ ಮಾಡಿದ್ವಲ್ಲ ನಾವೆಲ್ಲ ಜೊತೆಗಿದ್ವಲ್ಲ ದ್ಯಾಟ್ ಈಸ್ ಒನ್ ಥಿಂಗ್ ದಟ್ ಐ ಗನ್ನ ಟೇಕ್ ಅವೇ Thank you so much. ಅಕ್ಕ ಇವಾಗ ಡಿ ಸೆಲೆಬ್ರಿಟೀಸ್ ಎಲ್ಲರೂ ಆಲ್ಮೋಸ್ಟ್ ಐ ಥಿಂಕ್ 2 ಸತಿ ಹೋಗಿ ಸಿನಿಮಾನ ನೋಡಿದ್ದಾರೆ. ಅದು ಬಿಟ್ಟು ಬೇರೆ ಎಲ್ಲರೂ ಜನರು ಥಿಯೇಟರ್ಗೆ ಬಂದು ಸಿನಿಮಾನ ಏನಕ್ಕೆ ನೋಡಬೇಕು, ಯಾಕೆ ನೋಡಬೇಕು, ದ ಕೀ ಎಲಿಮೆಂಟ್ಸ್ ಆಫ್ ದ ಸಿನಿಮಾ ಏನು ಅಂತ ಏನು ಹೇಳೋದು? ಫಸ್ಟ್ ದ ಸ್ಟೋರಿ ಲೈನ್ ಇಸ್ ವೆರಿ 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 ಗುಡ್ ಆ್ಯಂಡ್ ಡೈರೆಕ್ಟರ್ ಪ್ರಕಾಶ್ ಅವರು ತುಂಬ ಚೆನ್ನಾಗಿ ಎಕ್ಸಿಕ್ಯೂಟ್ ಮಾಡಿದ್ದಾರೆ. ಸೆಕೆಂಡ್, ದರ್ಶನ್ನ ಬಿಗ್ ಸ್ಕ್ರೀನಲ್ಲಿ ನೋಡೋದೇ ಇಟ್ಸ್ ಎ ಟ್ರೀಟ್. ನನಗಂತೂ ಐ ವಾಸ್ ಸೋ ಹ್ಯಾಪಿ ಅವ್ರನ್ನ 2 years ಆದಮೇಲೆ ಬಿಗ್ ಸ್ಕ್ರೀನಲ್ಲಿ ನೋಡೋದು. ಸೊ ದರ್ಶನ್ ಫ್ಯಾನ್ಸ್ ಬಿಟ್ಟು ಬೇರೆಯವರು ಪ್ಲೀಸ್ ಹೋಗಿ ನೋಡಿ. ದರ್ಶನ್ ಮೂವಿ ಲೈಕ್ ಆ್ಯಸ್ ಅ ಮೂವಿ ಇಟ್ಸ್ ಅ ವಂಡರ್ಫುಲ್ ಮೂವಿ. 1 second ದ ಲಾಟ್ ಆಫ್ ಹ್ಯೂಮರ್, ತುಂಬ ಫನ್, ಥಿಯೇಟರಲ್ಲಿ ಕೂತ್ಕೊಂಡು ಆರಾಮಾಗಿ ನಕ್ಕೊಂಡು ಖುಷಿಯಿಂದ ಬರೋ ಥರ ಎನ್ವೈರ್ನ್ಮೆಂಟ್ ಇರುತ್ತೆ. ಆ್ಯಂಡ್ ಇನ್ನೊಂದು ಸ್ಟೋರಿ ಲೈನ್ ಚೆನ್ನಾಗಿದೆ, ಲಿಟಲ್ ಲವ್, ಆಮೇಲೆ ಇನ್ನೇನು ದ ಓವರ್ ಆಲ್ ಮೂವಿನೇ ಚೆನ್ನಾಗಿದೆ. ಪ್ಲೀಸ್ ಎಲ್ಲರೂ ಫ್ಯಾಮಿಲಿ ಜೊತೆ ಇಡೀ ಫ್ಯಾಮಿಲಿ ಕರ್ಕೊಂಡು ಹೋಗಿ ಆರಾಮಾಗಿ ಒಂದು 2 hours 50 minutes ಆರಾಮಾಗಿ ಕೂತ್ಕೊಂಡು ರಿಲ್ಯಾಕ್ಸ್ ಆಗಿ ಮೂವಿನ ಎಂಜಾಯ್ ಮಾಡ್ಕೊಂಡು ಬರ್ಬೋದು. ಸೊ ಪ್ಲೀಸ್ ಎಲ್ಲರೂ ಹೋಗಿ ಮೂವಿನ ನೋಡಿ. ಓಕೆ, ಸೊ ಫ್ಯಾನ್ಸ್ಗೆ ಏನಾದರೂ ಸರ್ಪ್ರೈಸ್ ಆಗಿ ಮೀಟ್ಸ್ ಏನಾದರೂ ಪ್ಲ್ಯಾನ್ ಮಾಡ್ಕೊಂಡಿದ್ದೀರಾ ಅಥವಾ ಏನಾದರೂ ಇದೆಯಾ ಸರ್ಪ್ರೈಸ್ ಎಲಿಮೆಂಟ್ಸ್? ಎಸ್, ನೆಕ್ಸ್ಟ್ ವೀಕ್ ಅದು ಅಪ್ಡೇಟ್ ಬೇಗ ಬರುತ್ತೆ. ಇದು ಎಕ್ಸ್ಕ್ಲೂಸಿವ್ ಆಗಿ ಬರ್ತಾ ಇದೆ. ಸೊ ಬರ್ಲಿ ನೆಕ್ಸ್ಟ್ ವೀಕ್ ಅಪ್ಡೇಟ್ ವಿಲ್ ಬಿ ವೆರಿ ಸೂನ್. ಓಕೆ, ಸೊ ಯು ಆರ್ ಲೈಕ್ ನೀವು ಮೀಟ್ ಮಾಡ್ತಾ ಇದ್ದೀರಾ ಫ್ಯಾನ್ಸ್ನ? ಹಾಗಾದ್ರೆ ಪ್ಲಾನಿಂಗ್ ಟು ವಿಲ್ ಅಪ್ಡೇಟ್. ಡಿ ಸೆಲೆಬ್ರಿಟೀಸ್ ಕೇಳಿಸ್ಕೊಳ್ಳಿ, ಮೇಡಮ್ ಇಸ್ ಕಮಿಂಗ್ ಟು ಮೀಟ್ ಯು. ಆ್ಯಂಡ್ ಎನಿಥಿಂಗ್ ಏನಾದರೂ ಮಾತಾಡೋದ್ರಲ್ಲಿ ತಪ್ಪಾಗಿದ್ರೆ ಅಥವಾ ಏನಾದರೂ ಯೂಸ್ ಆಫ್ ಲ್ಯಾಂಗ್ವೇಜ್ ಏನಾದರೂ ಹಾಗೆ ಹಿಂಗೆ ಆಗಿದ್ರೆ ಪ್ಲೀಸ್ ಫರ್ಗಿವ್ ಮೀ, ಬಿಕಾಸ್ ನಂಗೆ ಅಷ್ಟು ಅಭ್ಯಾಸ ಇಲ್ಲ ಕ್ಯಾಮ್ರಾ ಮುಂದೆ ಎಲ್ಲ ಬಂದು ಮಾತಾಡೋದು. ಏನೋ ತಪ್ಪಾಗಿದೆ, ದಯವಿಟ್ಟು ಕ್ಷಮಿಸಿ. ಹಾಯ್, ನಮಸ್ಕಾರ. ಇದೇ ಸ್ಯಾಟರ್ಡೇ 20th ನಿಮ್ಮನ್ನೆಲ್ಲನೂ ಮೀಟ್ ಮಾಡೋಕ್ಕೆ ನಾನು ಮಂಡ್ಯಕ್ಕೆ ಬರ್ತಿದ್ದೀನಿ. ಹಾಗೆ ಭಾನುವಾರ ದಾವಣಗೆರೆಗೆ ಬರ್ತಿದ್ದೀನಿ. ಸೊ ಸಿ ಯು ಆಲ್ ದೇರ್.